शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಏನಿ ಹುಡುಗಿನ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಇರು, ಇವಾಗ ಸರಿ ಮಾಡ್ತೀನಿ. ಏ ಹುಡ್ಗ, ಆ ಪರ್ಸ್ ವಾಪಸ್ ಕೊಡು. ಹುಡ್ಗ ಅನ್ಬೇಡ ನನ್ನ. ಹುಡುಗನ್ನ ಹುಡ್ಗ ಅಂದ್ರೆ ಇನ್ನೇನು ಹೇಳಿ? ಪರ್ಸ್ ವಾಪಸ್ ಕೊಟ್ಬಿಡು, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀಯಾ. ಶಿವ ಶಿವ ಅಂತ ನನ್ನ ಹೆಸರು, ಗೊತ್ತಾಯ್ತಾ? ಆಂಟಿ, ನಿಮ್ ಬ್ಯಾಗ್. ಥ್ಯಾಂಕ್ಸ್ ಶಿವ, ನೀನಂತೂ ಚಮತ್ಕಾರ ಮಾಡ್ಬಿಟ್ಟೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಕಳ್ಳ ಹಿಡ್ಕೊಳ್ಳಿ, ಯಾರಾದ್ರೂ ಓಡ್ತಾ ಇದ್ದಾನೆ, ಹಿಡ್ಕೊಳ್ಳಿ, ನನ್ನ ಏರಿಯಾದಲ್ಲಿ ಕಳ್ತನನ, ಅದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನನ. ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗೋಗಿದೆ. ಇಲ್ಲಿ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಆದ್ರೂ ಅಲ್ಲಿ ಜನ ಹೇಳ್ತಾರೆ ಕಳ್ಳನಿಗೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಆಗ ಕಳ್ಳ ಕಳ್ತನ ಬಿಟ್ಟು ಒಳ್ಳೆಯವನಾಗ್ತಾನೆ. ಅಯ್ಯೋ ಇದೇನಿದು ಸರ್, ನೀವು ಕಾಲಿಟ್ಟಿದ ತಕ್ಷಣ ಭೂಕಂಪನೆ ಶುರು ಆಗೋಯ್ತು. ಸರ್, ಅಲ್ಲಿ ನೋಡಿ, ಜ್ವಾಲಾಮುಖಿಯಿಂದ ಹೊಗೆ ಬರ್ತಾ ಇದೆ, ಅದರಿಂದಾನೇ ಇಲ್ಲಿ ಹೀಗಾಗಿರೋದು. ಏನು? ಜ್ವಾಲಾಮುಖಿಯಿಂದ ಹೊಗೆನಾ? ನೀಲಿ ಕಿತ್ಕೊಳ್ಳಿ, ಮಕ್ಕಳೆಲ್ಲ ನಿಮ್ಮನ್ನ ನೋಡಿ ನಗ್ತಿದ್ದಾರೆ. ಬೇಗ ಸರ್ ನಡೀರಿ, ಎಲ್ರು ನಡೀರಿ. ಇಲ್ಲೇನ್ ತಮಾಷೆ ನೋಡ್ತಾ ಇದ್ದೀರಾ ನೀವು?
ನನ್ಗೆ ಗೊತ್ತಿತ್ತು, ಅದಕ್ಕೆ ನೀರಿನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಯಾಕೆ ನಗ್ತಿದ್ಯಾ ನೀನು? ನೀವ್ ನಗ್ತಾ ಇದ್ದೀರಾ ಅದಕ್ಕೆ, ಹಾಗೆ ನೀವ್ಯಾಕ್ ನಗ್ತಾ ಇದ್ದೀರಾ? ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ನನ್ನ ಕನಸಿನ ಫ್ಯಾಕ್ಟರಿಯನ್ನ ಎಲ್ಲಿ ಮಾಡ್ಬೇಕು ಅಂತ. ಈಗ ಈ ಜ್ವಾಲಾಮುಖಿ ಉಕ್ಕಿದೆ, ಈ ಜ್ವಾಲೆಯಿಂದ ಇಡೀ ಊರನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಅಲ್ಲಿ ನಾನು ಸ್ವಂತ ಗನ್ ಫ್ಯಾಕ್ಟರಿಯನ್ನ ಶುರು ಮಾಡ್ತೀನಿ. ಈ ನಗರವನ್ನ ಸುಟ್ಟಿದ್ದು ನಾನೇ ಅಂತ ಇಲ್ಲಿ ಯಾರಿಗೂ ಅನುಮಾನ ಬರೋದಿಲ್ಲ. ಮತ್ತೆ ಅಲ್ಲಿ ನನ್ನ ಸಾಮ್ರಾಜ್ಯ ಶುರುವಾಗುತ್ತೆ. ಆದ್ರೆ ಬಾಸ್, ಈ ಜ್ವಾಲಾಮುಖಿಯಿಂದ ಲಾವಾ ಬರೋದಿಲ್ಲ, ಬರೀ ಹೊಗೆ ಬರುತ್ತೆ ಅಷ್ಟೇ. ನಾನೀ ಜ್ವಾಲಾಮುಖಿ ಒಳಗೆ ಎಷ್ಟು ದೊಡ್ಡ ಬಾಂಬ್ ಹಾಕ್ತೀನಿ ಅಂದ್ರೆ ಆ ಬ್ಲಾಸ್ಟ್ಗೆ ಎಲ್ಲ ಲಾವಾ ಹೊರಗಡೆ ಬಂದು ಇಡೀ ಊರೇ ಭಸ್ಮವಾಗುತ್ತೆ. ಚಂದ ಸೂರ್ಯನು ಬಂದ ಈ ಮನೇಲಿ ಈ ತಾತನ ಕಾಟಿಂದ ಅಡಿಕೆ ಉಪ್ಪು ಹಾಕ್ಲಿಕ್ಕೂ ಆಗ್ತಾ ಇಲ್ಲ. ಓ ತಾತ, ಹಾಡೋದ್ ನಿಲ್ಸು. ನಿನ್ ಹೆಸರು ಭೀಮ್ಸೇನ್ ಅಂತ. ಹಾಡಿನಿಂದ ಇಷ್ಟೊಂದು ಹೆದರ್ತೀಯ? ಹೋಗು, ಬೇರೆ ಏನಾದ್ರೂ ಅಡ್ಗೆ ಮಾಡು, ಹೋಗು. ಸೂರ್ಯನು ಬಂದ, ಯಾರದು ಒಳಗಡೆ ಬಂದಿದ್ದು? ಶಿವ, ಎಲ್ಲಿದ್ಯಾ? ಮಾರ್ಷಲ್ ಆರ್ಟ್ ಎಲ್ಲ ಅಭ್ಯಾಸ ಮಾಡ್ತಿದ್ಯಾ? ಹೇ, ಹುಷಾರು, ಕೆಳಗಡೆನಾದ್ರೂ ವಸ್ತು ಬಿದ್ದಿರುತ್ತೆ, ನೋಡ್ಕೊಂಡ್ ಬಾ. ಅರೆ, ಅಲ್ಲಿ ಮಾರ್ಷಲ್ ಆರ್ಟ್ಸ್ ಹೇಗ್ ಅಭ್ಯಾಸ ಮಾಡ್ತಿದ್ಯಾ? ನಾನೊಂದು ಹೊಸ ಶೂ ರೆಡಿ ಮಾಡಿದೀನಿ, ಇದರಿಂದ ನನ್ ಗೋಡೆ ಮೇಲೆಲ್ಲ ಓಡಾಡ್ಬೋದು. ಸಖತ್ತಾಗಿದೆ. ನಡಿ, ಬೇಗ ಬೇಗ ಹೋಮ್ ವರ್ಕ್ ಮಾಡೋಣ. ಇಲ್ಲ ಅಂದ್ರೆ ತಾತ ಇಲ್ಲಿಗ್ ಬಂದು ಹಾಡೋಕ್ ಶುರು ಮಾಡಿದ್ರೆ ಅಷ್ಟೇ ಕತ್ತೆ, ಆಮೇಲೆ ಗೊತ್ತಲ್ಲ. ಈ ಜಾಗ ನನಗೆ ತುಂಬಾ ಇಷ್ಟ ಆಗತ್ತೆ. ನಂಗಂತೂ ಭಯ ಆಗುತ್ತೆ, ಕೆಳಗ್ ಬಿದ್ದೋಗ್ತೀನಿ ಅಂತ. ಏ, ಭಯ ಪಡೋ ಅಗತ್ಯ ಇಲ್ಲ. ನಾನು ದಿಲ್ಲಿಯಲ್ಲಿದ್ದಾಗ ಐಫೆಲ್ ಟವರ್ಗಿಂತ ಮೇಲ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ, ಗೊತ್ತಾ? ಐಫೆಲ್ ಟವರ್ ದಿಲ್ಲಿಲಿಲ್ಲ ಕಣೋ ಕೋತಿ, ಪ್ಯಾರಿಸ್ ಅಲ್ಲಿರೋದು. ಏನದು ಕೆಳಗ್ ಬಿದ್ದಿದ್ದು? ಅದು ಬಾಂಬ್ ಇದ್ದಾಗಿದೆ. ಬಾಂಬ್ ಇಟ್ಕೊಂಡು ವಾಲ್ಕೆನೋ ಹತ್ರ ಯಾಕೆ ಹೋಗ್ತಾ ಇದ್ದಾರೆ? ಈಗ್ಲೇ ಕಂಡಿಡಿಬೇಕು. ಏನ್ ಮಾಡ್ತಾ ಇದ್ಯಾ? ಬಾಂಬ್ ಒಳಗಿಟ್ಕೋ, ಯಾರಾದ್ರೂ ನೋಡ್ಬಿಟ್ರೆ ಬ್ಯಾಗ್ ಸರಿಯಾಗಿ ಲಾಕ್ ಮಾಡು.
ಎಲ್ಲಾ ಬಾಂಬ್ನು ವಾಲ್ಕೆನೊಳಗೆ ಹಾಕ್ಬೇಕು. ಅದಿರ್ಲಿ, ಬಾಂಬ್ನ ವಾಲ್ಕೆನೊಳಗೆ ಯಾಕೆ ಹಾಕ್ಬೇಕು? ಓ ನೋ, ಇವರು ಬಾಂಬ್ನ ವಾಲ್ಕೆನೋ ಒಳಗಡೆ ಹಾಕಿ ಇಡೀ ಊರ್ನೇ ನಾಶ ಮಾಡ್ಬೇಕಂತ ಇದ್ದಾರೆ. ನಡೀರಿ ಬೇಗ, ನಾವ್ ಇವ್ರನ್ನ ತಡಿಬೇಕು. ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್, ತುಂಬಾ ಮುಖ್ಯವಾದ ವಿಷಯ. ವಾಲ್ಕೆನೋದಲ್ಲಿ ಬಾಂಬ್ ಇಡ್ತಾ ಇದ್ದಾರೆ. ವಾಲ್ಕೆನೋದಲ್ಲಿ ಬಾಂಬ್? ಹೌದು ಸರ್, ಪ್ಲೀಸ್ ನನ್ ಮಾತ್ ನಂಬಿ ಬೇಗ ಬನ್ನಿ, ಇಡೀ ಊರ್ಗೆ ಅಪಾಯ ಇದೆ. ಜಯರಾಮ, ಗಾಡಿ ತೆಗಿಯೋ. ಸರ್, ಅದೇನು ಅಂದ್ರೆ ದೊಡ್ಡವ್ರು ಹೇಳೋ ಹಾಗೆ ಬ್ಯಾಂಡ್ ನ ಮೇಲೆ ಕೆತ್ಕೊಂಡು ನಡೆಯೋದೇ ಒಳ್ಳೇದು ಅಂತ. ನಿದ್ದೆ ಮಾಡಿದೀಗ ಮುಗೀತು. ಈಗ ಇಡೀ ಊರನ್ನ ಕಾಪಾಡೋ ನಮ್ ಕೆಲ್ಸ ಆಗಿದೆ. ನಮ್ಮ ಚಾನೆಲ್ ಅಲ್ಲಿ ಈಗ ನಿಮ್ಗೆ ಇದನ್ನೇ ತೋರಿಸ್ತೀವಿ, ನೋಡ್ತಾ ಇರಿ ವೀಕ್ಷಕರೇ. ರೇವಾ, ನನಗನ್ಸತ್ತೆ ಇಡೀ ಊರ್ನ ಸುಟ್ಟಾಕೋದು ಇರೋ ಪ್ಲಾನ್ ಅಂತ. ಶಿವ, ಅವರೆಲ್ಲ ತುಂಬಾ ಕೆಟ್ಟ ಜನ, ಸ್ವಲ್ಪ ಹುಷಾರಾಗಿರು. ಶಿವ ಎಲ್ಲಿದ್ದಾನೆ? ಅವನು ಅಲ್ಲಿಗೆ ಹೋಗಿದ್ದಾನೆ. ಅವನ ಬೇಗ ಕಾಪಾಡಿ, ಅವನ ಒಬ್ಬನೇ ಇದ್ದಾನೆ. ವೀಕ್ಷಕರೇ, ನಮ್ಗಿದೀಗ ಬಂದ ಹೊಸ ಸುದ್ದಿ. ಗೂಂಡಾಗಳು ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಹುಡುಗ ನೋಡಿ, ಅದನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಿದ್ದಾನೆ. ಹೆಸರೇನಂದ್ರೆ ಶಿವ. ನೀವಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೊಬ್ಬ ಹುಡುಗ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನ್ ಬರೋದನ್ನ ಟಿವಿ ಚಾನೆಲ್ ನವರು ಕವರ್ ಮಾಡ್ತಾ ಇದ್ದಾರೆ. ಹೌದು ಬಾಸ್, ರಿಪೋರ್ಟರ್ ಶೂಟ್ ಮಾಡ್ತಾ ಇದ್ದಾನೆ. ಮಿಷನ್ ಕ್ಯಾನ್ಸಲ್ ಮಾಡ್ಬೇಕು ಅನ್ಸುತ್ತೆ. ಮಿಷನ್ ಕ್ಯಾನ್ಸಲ್ ಆಗೋದಿಲ್ಲ. ನಾನು ಒಂದ್ಸಾರಿ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಹುಡುಗನ್ನ ಮುಗಿಸ್ಬಿಡಿ. ಓಕೆ ಬಾಸ್. ನೋಡಲ್ಲಿ. ಇವನು ನಮ್ ಶಿವ ಅಲ್ವಾ? ಈ ಹುಡುಗನ್ ಧೈರ್ಯನ ಮೆಚ್ಚಬೇಕು. ಹೇಗಾದ್ರೂ ಮಾಡಿ ಈ ಸಿಟಿನ ಕಾಪಾಡ್ಬೇಕು ಅನ್ನೋದೇ ಇವನ್ ಗುರಿ. ಕಾಪಾಡ್ತಾನೆ ಅಲ್ವಾ, ನೋಡೋಣ. ಶಿವ ಈಗೇನ್ ಮಾಡ್ತಾನೆ? ಮುಂದೆ ದಾರಿ ಇಲ್ಲ, ಹಾಗಾಗಿ ವಾಪಸ್ ಹೋಗ್ತಾ ಇದ್ದಾನೆ. ಈಗೆಲ್ಲೋಗ್ತೀಯ ಮಗು? ಇಲ್ಲಿ ಬಂದ್ಬಿಡು, ಸುಮ್ಮನೆ ನನ್ನಿಂದ ಬಂದ್ಬಿಡು. ಇದೇನಿದು ಆಶ್ಚರ್ಯ? ಈ ಹುಡುಗ ಮಧ್ಯ ಕಠಿಣವಾದ ರಸ್ತೆಯಲ್ಲೇ ಹೋಗ್ತಿದ್ದಾನೆ. ಇವನ್ ಕೈಲಿ ಆಗುತ್ತಾ ಇಲ್ವಾ ನೋಡ್ಬೇಕು ವೀಕ್ಷಕರ. ನಿಲ್ಸು. ಇಲ್ಲ, ಇದು ತುಂಬಾ ಕಷ್ಟ ಇದೆ. ಏ ಹುಚ್ಚು ಹುಡುಗ, ಜೋಶಲ್ ಹೋಗಿ ಜೀವ ಕಳ್ಕೋಬೇಡ.
ಆ ಗೋಡೆ ಮೇಲೆ ಯಾರು ಹೋಗಕ್ ಸಾಧ್ಯ ಇಲ್ಲ. ಅಯ್ಯೋ ಶಿವ ಬೇಡ. ಅಯ್ಯೋ 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 ಪ್ಯಾಂಟು. ಇದು ನಿಜವಾಗ್ಲೂ ಅದ್ಭುತ. ಈ ರಸ್ತೆಯಲ್ಲಿ ಯಾರು ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ನೀವೆಲ್ಲ ಬಾಂಬನ್ನ ಆಮೇಲೆ ರೆಡಿ ಮಾಡಿ, ಮೊದಲು ಆ ಹುಡುಗನ ಸಾಯಿಸಿ. ವಾಹ್, ಇವನು ಚಮತ್ಕಾರ ಮಾಡ್ಬಿಟ್ಟ. ನಡಿಯ. ಬೇಗ ಬಾಂಬನ್ನ ಒಳಗೆ ಸಿರಿ. ಇಲ್ಲಿವರೆಗೂ ಬಂದಿದ್ಯಾ ಮಗು ನೀನು, ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೇಗ್ ಹೋಗ್ತೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಮಗುನ ಮಗು ಅಂತ ಕರೀದೆ, ಇನ್ನೇನಂತ ಕರೀಲಿ ಮಗು? ಶಿವ, ಶಿವ ನನ್ನ ಹೆಸರು, ಅರ್ಥ ಆಯ್ತಾ? ನಾನ್ ಏನ್ ಅಂದ್ಕೋತೀನೋ ಅದನ್ನ ಮಾಡೇ ಮಾಡ್ತೀನಿ. ನೀನೊಬ್ಬ ಚಿಕ್ಕ ಹುಡುಗ. ಜ್ವಾಲಾ ಸಾಬ್, ಅವನ್ನ ಮಗು ಅನ್ಬೇಡಿ, ಅವ್ನು ತುಂಬಾ ಹೊಡಿತಾನೆ. ಮಗುನ ಮಗು ಅಂತಲೇ ಕರಿತೀನಿ. ಮಗು 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 ಅನ್ಬೇಡಿ ಅಂಕಲ್. ತಪ್ಪು ಮಾಡಿದ್ರಿ ಅಲ್ವಾ ಅಂಕಲ್? ಮತ್ತೆ ಏನಂತ ಕರಿಬೇಕು? ಶಿವ, ಶಿವ ನನ್ನ ಹೆಸರು. ನಾನ್ ಏನ್ ಮಾಡ್ಬೇಕು ಅಂದ್ಕೋತೀನೋ ಅದನ್ನೇ ಮಾಡ್ತೀನಿ. ಈಗ ನೀನು ಜ್ವಾಲಾಮುಖಿ ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ 15 ನಿಮಿಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಲಡ್ಡು ಸಿಂಗ್ ಸರ್, ನೀವ್ ಇವ್ರನ್ನ ನೋಡ್ಕೊಳ್ಳಿ, ನಾನು ಈಗ್ಲೇ ಬರ್ತೀನಿ. ಎಸ್ ಸರ್. ಇಲ್ಲ, ನಾನ್ ಶಿವನಿಗೆ ಯಾಕೆ ಸರ್ ಅಂತ ಹೇಳ್ತಾ ಇದ್ದೀನಿ.
ಶಿವ ತುಂಬಾ ದೊಡ್ಡ ಸಾಹಸ ಮಾಡಿ ಸಿಟಿಯನ್ನು ಕಾಪಾಡಿದಾನೆ. ಶಿವ, ನೀನು ಭರ್ಜರಿ ಸಾಹಸ ಮಾಡಿ ಇಡೀ ಊರನ್ನೇ ಕಾಪಾಡಿದ್ಯಾ. ನಾನ್ ನಿನ್ಗೆ ಗ್ರೇಟ್ ಸಲ್ಯೂಟ್ ಅಯ್ಯೋ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में। ನೇಗಿಲ್ ಉಳೋದು ಎಷ್ಟು ಸುಲಭ ಅಲ್ವಾ? ಹೌದು ಕಣ ಮೋಟು. ಈ ಜನ ಯಾಕಪ್ಪ ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಅಂತಾರೆ. ಹೌದು ಕಣ. ಅಯ್ಯ ಅಯ್ಯ ಅಯ್ಯ, ಇದೇನೋ ಹಿಂಗಿದೆ ಹಸು. ಏನಾಯ್ತು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದೆ? ಅಯ್ಯೋ ಅಯ್ಯೋ ಯಾರೋ ಕಾಪಾಡಿ. ಎಂದಿಲ್ಲ, ಈ ಎತ್ತ ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಯಾರಾದ್ರೂ ಕಾಪಾಡಿ. ಮೋಟು ಜಲ್ದಿ ಏನಾದ್ರು ಪ್ಲಾನ್ ಮಾಡು, ಸೊಂಟ ಮುರಿದೋಗ್ತಾ ಇದೆ. ಏನ್ ಮಾಡ್ಲೋ, ಖಾಲಿ ಹೋಟೆಲ್ ಅಲ್ಲಿ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಯೋಚನೆ ಮಾಡಪ್ಪತ್ಲೋ. ಐಡಿಯಾ ಲೇ, ನಾವಿಬ್ರು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ನಮ್ಗೇನು ಏಟಕಲ್ಲ ಕಣು. ಈಗ ಬಂತು ನೋಡು, ಉಳೋದ್ರಲ್ಲಿ ಸಖತ್ ಮಜಾ. ಇಲ್ಲ ಹಿಡಿದು ಹೊಲದಲ್ಲಿ ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅಯ್ಯೋ, ಕೊಂಬು ಅಯ್ಯೋ, ಸದ್ಯ ಬದುಕಿದ್ವಿ ಕಣಪತ್ಲು. ಯಮರಾಜನ ಎಮ್ಮೆ ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದೆ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಬದುಕೇ ಇದೀವಿ ಕಣ ಮೋಟು. ನಾವು ಬದುಕಿರುವಾಗ್ಲೇ ಯಮನ್ ಕೋಣನ ನಾವು ನೋಡೋದಕ್ಕಾಗೋದಿಲ್ಲ, ಗೊತ್ತಾ? ಈ ಯಮ ಇದಾನೆ ಅನ್ನೋದೇ ಡೌಟ್ ಕಣ. ಪುರಾಣದ ಕಥೆಗಳ ಪ್ರಕಾರ ಯಮ ಇದಾನೆ ಕಣೋ, ಆದ್ರೆ ಅವನು ಇದುವರೆಗೂ ಯಾರೂ ನೋಡಿಲ್ಲ. ಮಹಾಪ್ರಭು, ನಾವು ಪತ್ಲು ಅನ್ನೋನ್ನ ಕರ್ಕೊಂಬರ್ಬೇಕು. ಯಾಕಂದ್ರೆ ಅವನ ಆಯುಷ್ ಇವತ್ತು ಮುಗೀತು. ಅಲ್ಲಿ ನೋಡಿ ಚಿತ್ರಗುಪ್ತರೆ, ಪತ್ಲು ಕೆಳಗಡೆ ಹೊಲದಲ್ಲಿದ್ದಾನೆ. ಏನೋ ಮಾಡಿದ್ರೆ ನೀನು ಕೋಣ? ಒಡನೆ ಕೆಳಗೆ ನಡಿ ಚಿತ್ರಗುಪ್ತ. ಲ್ಯಾಪ್ಟಾಪ್ ಅನ್ನು ನಾವು ಈಗಲೇ ತೆಗೆದುಕೊಳ್ಳಬೇಕು. ಎಷ್ಟೇ ಆಗಲಿ ಅದು ಇಡೀ ಜಗತ್ತಿನ ಜನರ ಜೀವನ ರೇಖೆ ಕುಂಡಲಿ ಜಾತಕ ಅಲ್ಲವೇ? ಅಯ್ಯಯ್ಯಪ್ಪ, ಇದೆಲ್ಲಿಂದ ಬಿತ್ತು? ಅಯ್ಯೋ, ಇದು ಹೊಸ ಲ್ಯಾಪ್ಟಾಪ್ ಕಣೋ. ಇದೆಲ್ಲಿಂದ ಬಿತ್ತು? ನನ್ಗನ್ಸುತ್ತೆ ಯಾವನ ಏರೋಪ್ಲೇನ್ ಇಂದ ಉದುರಿಸ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಈ ಮೋಡ ಕೆಳಗಡೆ ಇಳಿತಾ ಇದೆ. ಏನಾದ್ರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಅದ್ಯಾರೋ ನಮ್ ತರ ಮನುಷ್ಯ ಇದ್ದಂಗಿದ್ದಾನೆ. ನಡಿ, ಅವ್ರ ಹತ್ರ ಹೋಗಿ ನಾವು ಅವರಾಗೆ ಮೋಡದ ಮೇಲೆ ಆರ್ಬೋದಾ ಅಂತ ಕೇಳೇ ಬಿಡೋಣ. ಬಾ, ಏನಾದ್ರೂ ಇರ್ಬೋದು. ಅಯ್ಯೋ, ಅವ್ರ ಮನುಷ್ಯರಲ್ಲ ಕಣೋ, ಯಮರಾಜ, ಸಾಕ್ಷಾತ್ ಯಮರಾಜ. ನನ್ಗನ್ಸುತ್ತೆ ಈ ಲ್ಯಾಪ್ಟಾಪ್ ಅವಂದೇ ಇರ್ಬೇಕು. ಚಿತ್ರಗುಪ್ತರು ಆದಷ್ಟು ಬೇಗ ಲ್ಯಾಪ್ಟಾಪ್ ಅನ್ನು ಹುಡುಕಿ. ಅದರಲ್ಲಿ ಆ ಪತ್ಲುವಿನ ಜೀವನದಲ್ಲಿ ಎಂಟ್ರಿ ಇದೆ. ಅದು ಡಿಲೀಟ್ ಆಯ್ತು ಅಂದ್ರೆ ನಾವು ಕರ್ಕೊಂಡೋಕ್ ಆಗುದೇ ಇಲ್ಲ. ಚಿತ್ರಗುಪ್ತ, ಕಮಾನ್ ಜಲ್ದಿ. ಅಯ್ಯೋ, ಯಮರಾಜ ಯಾಕೆ ಬಂದ ಅಂತ ನನಗೆ ಗೊತ್ತು. ನನ್ನ ಎತ್ತಕೊಂಡು ಹೋಗಕ್ ಬಂದವನೇ. ಮೋಟು, ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ ಕಣೋ. ಏನಾರು ಒಂದು ಐಡಿಯಾ ಮಾಡು. ನಾನಿರೋ ತನಕ ನೀನ್ ನನ್ನನ್ನ ಕರ್ಕೊಂಡೋಕ್ ಆಗೋದೇ ಇಲ್ಲ. ಆದ್ರೆ ಇಲ್ಲಿಂದ ಹೊರಗೆ ಹೇಗ್ ಹೋಗೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ. ನೀನೇನಾದ್ರೂ ಯೋಚನೆ ಮಾಡೋ.
ಐಡಿಯಾ. ಈ ಸಮೋಸ ವಾಸನೆಗೆ ಬೀಳದೇ ಇರೋರು ಯಾರು ಇಲ್ಲ. ಈ ಸಮೋಸದಿಂದ ಆಟ ಆಡಿಸ್ತೀನಿ ನೋಡು. ಹಲೋ ಸರ್, ಇದನ್ನೇನಾರು ತಿಂತೀರಾ? ಇನ್ನೊಂದು ತಗೋ, ಕ್ಯಾಚ್. ಓ, ಇದು ನಿಜವಾಗ್ಲೂ ಸೂಪರ್ ಐಡಿಯಾ. ಈ ಐಡಿಯಾ ಬಹಳ ಚೆನ್ನಾಗಿತ್ತು. ಇನ್ ಯಮರಾದ್ರೂ ನಮಗೆ ಹಿಡಿಯೋದಕ್ಕೆ ಆಗೋದೇ ಇಲ್ಲ. ರೈಟ್ ಚಿತ್ರಗುಪ್ತರಿ, ಅಲ್ಲಿ ನೋಡಿ, ಅವ್ರು ತುಂಬಾ ಹುಷಾರಾಗಿದ್ದಾರೆ. ಅವ್ರು ನಮ್ಮ ವಾಹನನೇ ತಗೊಂಡು ಹೋಯ್ತಾ ಇದಾರೆ ನೋಡಿ ಅಲ್ಲಿ. ನಡೀರಿ, ನಾವೊಂದು ಸೈಕಲ್ ಕಿತ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಈ ಬಾಡಿಗೆ ಸೈಕಲ್ ಓಡಿಸೋದು ಬಹಳ ಕಷ್ಟ ಅಪ್ಪ. ಚೈನೇ ಸರಿಗಿಲ್ಲ. ಅಯ್ಯೋ, ಏ ಮೋಟು ಬತ್ಲ, ಯಾವ ನಾಟಕ ಕಂಪನಿಗೆ ಸೇರ್ಕೊಂಡಿರಿ? ಹೊಸ ಡ್ರಾಮಾ ಮಾಡಕತ್ತೀರೇನ? ಮಗು, ನೀನು ಯಾರನ್ನು ಮೋಟು ಪತ್ಲು ಅಂತ ಕರೀತಿರುವೆ? ನಾನು ಯಮರಾಜ, ಮತ್ತಿವರು ಚಿತ್ರಗುಪ್ತರು. ಓಹೋ, ನೀನ ಯಮರಾಜ, ಮತ್ತಾತ ಚಿತ್ರಗುಪ್ತ ಏನ? ಹೌದು ಮಾನವ, ಯಮ ಮಹಾರಾಜರು ನಿಜ ಹೇಳ್ತಿದ್ದಾರೆ. ನಾವು ಯಮಲೋಕದಿಂದ ಬಂದಿದ್ದೀವಿ. ಓ, ಯಮಲೋಕದಿಂದ ಬಂದಿರೇನ? ನನ್ನ ಮತ್ ನಿಮಗೆ ಅಲ್ಲಿಗೆ ಕಳಿಸ್ತೀನಿ ನೋಡಿ. ಈಗ ನೀವೇ ನನ್ನ ಹುಲ್ಲು ಮಾಡ್ತಾ ಇದ್ದೀರಾ? ಮೀಸೆ ಇಟ್ಕೊಂಡು ಕಿರೀಟ ಹಾಕೊಂಬಿಟ್ರೆ ನಾನು ನಿಮ್ಮನ್ನ ಕಣ್ಣಿಡಕ್ಕಾಗಲ್ಲ ಅನ್ಕೊಂಬಿಟ್ಟಿರೇನ? ಈಗ್ಲಾಯ್ತು ನಿಮ್ಗೆ ಒಕ್ಕರ. ಬಿಡಲ್ಲ, ಬರಲ್ಲ. ಮೀಸೆಯನ್ನು ಬಿಡು, ಎಳೆಯಬೇಡ. ಬಿಡು ಭಕ್ತ, ಎಳೆಯಬೇಡ. ಒಳ್ಳೆ ಕ್ವಾಲಿಟಿ ಗಮ್ ಹಾಕಿ ಮೀಸೆ ಅಂಟಿಸ್ಕೊಂಡ್ಬಿಟ್ಟಿದ್ದೇನಲ್ಲಿ. ಈ ಪತ್ಲು ಮೀಸೆ ಕೀಳ್ತೀನಿ ನೋಡಿ. ಈಗ ಮಾಡ್ತೀನಿ ಅವನಿಗ. ನೀನು ನಮ್ಮ ಮೀಸೆಯನ್ನು ಎಳೆದು ನಮಗೆ ಅಪಮಾನ ಮಾಡುತ್ತಿರುವೆ. ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ. ಏನ್ ಮಾಡ್ಲಿಕ್ಕಂತೀರಿ? ಅರೆ ಸರ, ಮಹಾರಾಜರೇ, ಮಹಾಪ್ರಭು, ನನಗೆ ಕ್ಷಮಿಸ್ಬಿಡ್ರಿ. ನನ್ನ ಟೀ ಅಂಗಡಿ ಎಲ್ಲ ಹಾರೋಕತ್ತದ. ಅಯ್ಯೋ, ಮತ್ತೆ ಕಾಪಾಡ್ರಿ ಸರ. ಅರೆ, ಇದು ಬಹಳ ಸ್ವಾದಿಷ್ಟಕರವಾಗಿದೆ. ರೇ ಮೋಟು, ನನ್ನ ಜೀವದ ಗೆಳೆಯ, ಏನು ಆ ಕೋಣನಲ್ಲಿಂದ ತಗೊಂಡ್ಬಂದ್ರು ನೀವು? ನನಗೂ ಹೇಳ್ರು. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನನ್ನನ್ನು ಕಾಪಾಡು. ಯಮರಾಜ ನನ್ನ ಹಿಂದೆ ಬರ್ತಾ ಇದ್ದಾನೆ. ಈ ಲ್ಯಾಪ್ಟಾಪ್ ನಲ್ಲಿ ನನ್ನ ಜೀವನ ಅಂತ್ಯ ಆಯ್ತು ಅಂತ ಬರ್ತಿದ್ಯಂತೆ. ಏನಾದ್ರು ಮಾಡಿದ್ರೆ ನನ್ನ ನಾಶ ಮಾಡ್ಬಿಡು. ನಿನ್ ಕೈ ಮುಗಿತೀನಪ್ಪ. ಅಯ್ಯೋ, ನೀನ್ ಏನ್ ಹೇಳ್ತಿದ್ಯೋ ಅದು ನಿಧಾನವಾಗಿ ಹೇಳು. ಅಯ್ಯೋ, ಇದನ್ನು ಹೊಡೆದಕ್ಕೂ ಆಗ್ತಿಲ್ಲ, ಮುಟ್ಟಕ್ಕೂ ಆಗ್ತಿಲ್ಲ. ಮೋಟು, ಏನಾರು ಐಡಿಯಾ ಮಾಡೋ. ಏನ್ ಮಾಡೋ, ಖಾಲಿ ಹೋಟೆಲ್ ಅಲ್ಲಿ ತಲೆಲೇ ಓಡಲ್ಲ. ಮುನ್ಸ ಮಾಡ, ನೀನೇನಾದ್ರೂ ಐಡಿಯಾ ಮಾಡೋಣ. ನಾವು ನಿಮ್ ಶರಣರಾಗ್ಬಿಟ್ಟಿದೀವಿ. ಪ್ಲೀಸ್ ಏನಾದ್ರೂ ಮಾಡಪ್ಪ. ಪತ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ನಾನಿರುವಾಗ ನಿನ್ನನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ನೀ ಧೈರ್ಯವಾಗಿರು. ಹೌದೇ? ಇವರಿಬ್ಬರನ್ನು ನೀನು ಕಾಪಾಡುವೆಯಾ? ಅಯ್ಯೋ, ಕಾಪಾಡಿ. ಬೇಡ ಬೇಡ, ಯಮರಾಜ ಕಾಪಾಡು. ನಿನ್ ಕಾಲು ಬೀಳ್ತೀನಿ, ಕೈ ಹೊಡಿತೀನಿ. ಬೇಡ, ಅಯ್ಯೋ, ಕಾಪಾಡು. ಅಯ್ಯಯ್ಯೋ, ಈ ಮೋಟು ಪತ್ಲು ಯಾವ ತರ ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದಾರೆ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಚಲ್, ಇಷ್ಟೊಂದು ಸ್ಪೀಡಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗಾಡಿ ನಿಲ್ಸಿ ಬೇಗ. ಕಮಾನ್, ನಿಲ್ಸಿ ಬೇಗ. ಸರ್, ಸದ್ಯಕ್ಕೆ ನಿಲ್ಸಕ್ಕಾಗಲ್ಲ ಸರ್. ಪತ್ಲು ಜೀವನದ ಪ್ರಶ್ನೆ ಇದು. ಹಾಗಂದ್ರೆ ಏನರ್ಥ? ಯಾವ ಮಾಡೆಲ್ ಗಾಡಿ ಇದು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಸ್ಟಾಪ್. ಚಿಂಗಂ ಸರ್, ಇದು ಯಮರಾಜನ್ ಕೋಣ. ಅವನು ವೆಹಿಕಲ್. ಇದು ನಿಲ್ಸಕ್ಕಾಗಲ್ಲ. ಓವರ್ ಸ್ಪೀಡ್ ನಲ್ಲಿ ಇದೆ. ಇದು ನನ್ನ ಜೀವನದ ಪ್ರಶ್ನೆ ಬೇರೆ. ಇಂಪಾಸಿಬಲ್, ಇಂಪಾಸಿಬಲ್. ಐ ಆಮ್ ಡ್ರೀಮಿಂಗ್. ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೇನೆ. ಅಯ್ಯಯ್ಯೋ, ಏನ್ ನಡೀತಾ ಇದೆ? ಸೈಕಲ್ ಮೋಟರ್ ಸೈಕಲ್ ಗಿಂತ ಫಾಸ್ಟ್. ಹೆಂಗ್ ಸಾಧ್ಯ ಅದು? ಇಂಪಾಸಿಬಲ್. ಮೋಟು ಪತ್ಲು, ಮೀಸೆ ಬಿಟ್ಕೊಂಡು ಎಲ್ಲಿ ಹೋಗ್ತಾ ಇದಾರ ಇಬ್ರು? ಸ್ಟಾಪ್, ಐ ಸೇ ಸ್ಟಾಪ್. ಸುಮ್ಮನಿರುವರ ವತ್ಸ, ನಾವು ಎಲ್ಲಿಗೋ ಹೊರಟಿದ್ದೇವೆ. ನಮ್ಮನ್ನು ತಡೆಯಬೇಡಿ. ಹೂ ಈಸ್ ವಾಟ್ಸ್? ಮೈ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ನಿಲ್ಲಿ, ಇದು ನನ್ನ ಆರ್ಡರ್ ನಿಮಗೆ. ಸ್ಟಾಪ್. ಕಾನೂನು ಮೇಲೆ ಆಣೆ ಮಾಡ್ತಿದ್ದೀನಿ. ನನ್ನ ತಲೆಯು ಪೂರ್ತಿಯಾಗಿ ಕೆಟ್ಟು ಹೋಗಿರುವುದು. ನಾನು ನಿಲ್ಲುವುದಿಲ್ಲ. ನೀನೇ ನನ್ನ ಹಿಂದೆ ಬಾ ಪುತ್ರ. ಓ, ಈಗ ಹೂ ಇಸ್ ಪುತ್ರ? ಆಗ್ಲೇ ವತ್ಸ ಮುಟ್ಟಿಗೆ ಪುತ್ರ ಅಂತಿದ್ಯಾ? ಯಾರು ನೀನು? ನಿಂತ್ಕೋ. ಯಮರಾಜ ಹತ್ರ ಬಂದ್ಬಿಟ್ರು. ಬೇಗ ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಅಯ್ಯಯ್ಯೋ, ಇದೇನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಸ್ಟಾಪ್ ಮಾಡಿ, ಇದನ್ನ ಸ್ಟಾಪ್ ಮಾಡಿ ಪ್ಲೀಸ್. ಇನ್ ದ ನೇಮ್ ಆಫ್ ಲಾ.
ಇನ್ನು ಸಾಕು ಮಾಡಿ. ತುಂಬಾ ರನ್ನಿಂಗ್ ರೇಸ್ ಆಗೋಯ್ತು. ಯಮರಾಜನಿಂದ ತಪ್ಪಿಸಿಕೊಳ್ಳುವುದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇದು ನನ್ ಡೈಲಾಗು. ನೀನ್ ಡೈಲಾಗ್ ಚೇಂಜ್ ಮಾಡ್ಕೋ. ನಡೀತಾ ಇರೋದಲ್ಲ ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಎಂ ಎನ್ನಲಿಲ್ಲ, ಎಂಪಾಸಿಬಲ್ ಎಂದು ಹೇಳಿದೆ. ನಾನು ಯಮರಾಜ, ಯಮ. ಅಯ್ಯೋ ಅಯ್ಯೋ, ನಮ್ಮನ್ನ ಯಾರು ಕಾಪಾಡೋಕ್ಕಾಗಲ್ಲ ಕಣು. ಆಟ ಮುಗಿಯಿತು, ಪರದೆ ಬಿದ್ದಾಯಿತು. ಇನ್ನು ಆ ಲ್ಯಾಪ್ಟಾಪ್ ಅನ್ನು ನನ್ನ ಕೈಗೆ ಕೊಟ್ಟು ಬಿಡಿ. ಅದರಲ್ಲಿ ಈ ಜಗತ್ತಿಗೆ ಕಾಲಿಡೋ ಎಲ್ಲಾ ಮನುಷ್ಯರ ಜೀವನ ರೇಖೆ ಅಡಗಿದೆ. ಮೊದ್ಲು ನೀನು ಪತ್ಲನ ಕರ್ಕೊಂಡೋಗೋದಿಲ್ಲ ಅಂತ ಆಣೆ ಮಾಡ್ಬಿಡು. ಇಲ್ಲ ಅಂದ್ರೆ ನಾನು ಈ ಲ್ಯಾಪ್ಟಾಪ್ ಅಲ್ಲಿರೋ ಎಲ್ಲ ಎಂಟ್ರನ್ನು ಡಿಲೀಟ್ ಮಾಡಕ್ ಬಿಡ್ತೇನೆ. ಬೇಡ ಬೇಡ, ಹಾಗೆ ಮಾಡಬೇಡ. ಅಲ್ಲೋಲ ಕಲ್ಲಲಾಗಿ ಬಿಡುತ್ತದೆ. ಏನು ಗೊತ್ತಾಗುವುದೇ ಇಲ್ಲ. ಯಾರನ್ನು ಬಿಡುವುದು, ಯಾರನ್ನು ಕರೆದುಕೊಂಡು ಹೋಗುವುದು ಎಂದು ತಿಳಿಯುವುದಿಲ್ಲ. ನಿನಗೆ ಅದನ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಬರುತ್ತೇನೋ? ಖಂಡಿತ ಬರೋದಿಲ್ಲ. ಆದ್ರೆ ಹೇಳೋದ್ರಲ್ಲಿ ಏನ್ ಕಳ್ಕೋಬೇಕಾಗಿದೆ ಪತ್ಲು? ಬೇಡ 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 ಬೇಡ, ಹಂಗ್ ಮಾಡಬೇಡ ಮಾನವ. ನಿನ್ನ ಕೈ ಮುಗಿತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾವು ಕೇಳ್ತೀವಿ. ನನ್ಗೆ ನನ್ನ ಜೀವದ ಜೀವ ವಾಪಸ್ ಬೇಕು. ಆ ಮೋಟು ಹೇಳು, ಲ್ಯಾಪ್ಟಾಪ್ ನ ವಾಪಸ್ ಕೊಡು. ಇಲ್ಲ ಅಂದ್ರೆ ಪತ್ಲು ಬದಲು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ನೋಡು, 1 ಸೆಕೆಂಡ್ ಅಲ್ಲಿ ಲ್ಯಾಪ್ಟಾಪ್ ನನ್ನ ಕೈಗೆ ಬಂದ್ಬಿಡುತ್ತದೆ. ನಿಮ್ಗೆ ಹಾಗನ್ಸುತ್ತ ಮಹಾರಾಜ್ರೆ? ಇವ್ರ ಮಕ ನೋಡಿದ್ರೆ ನಂಗೆ ಆಗ ಅನ್ನಿಸ್ತಾ ಇಲ್ಲ. ನೋಡುತ್ತಿರು, ಅವನ ಜೀವ ಅಂತ ಬಂದಾಗ ಮನುಷ್ಯ ಎಲ್ಲಾ ಬಾಂಧವ್ಯವನ್ನು ಪಕ್ಕಕ್ಕೆ ಇಟ್ಟು ಬಿಡುತ್ತಾನೆ. ಮೊದಲು ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. ಸರಿ, ನಾವು ನಿಮ್ಮ ಸ್ನೇಹಕ್ಕೆ ಜೈ ಅಂತೀವಿ. ಆದ್ರೆ ಪತ್ಲು ಬದ್ಲು ನೀನ್ ನಮ್ ಜೊತೆ ಬರ್ಬೇಕಾಗತ್ತೆ. ನನಗೊಪ್ಪಿಗೆ, ಆದ್ರೆ ಅಲ್ಲಿ ಬಿಸಿ ಬಿಸಿ ಸಮೋಸ ಸಿಗುತ್ತೆ ತಾನೇ? ಇಲ್ಲ, ನೀವು ಮೋಟರ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬರ್ತೀನಿ. ತಗೊಳ್ಳಿ ನಿಮ್ ಲ್ಯಾಪ್ಟಾಪ್. ಏನಾಗ್ತಾ ಇದೆ? ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನನಗೆ ಖುಷಿ ಆಗ್ತಿದೆ. ಮೋಟು, ನೀನು ಬಹಳ ಧೈರ್ಯಶಾಲಿ. ನಿನ್ನಂತಹ ಗೆಳೆಯ ಸಿಗೋದು ತುಂಬಾ ಕಷ್ಟ. ಆದ್ದರಿಂದ ಪತ್ಲುಗೆ ಒಂದು ಜೀವದಾನವನ್ನು ಕೊಡುತ್ತಿದ್ದೇನೆ. ನಿಮ್ಮಿಬ್ಬರದು ಕಿಲಾಡಿ ಜೋಡಿ. ಅಯ್ಯಯ್ಯೋ, ಕಾಪಾಡಿ! ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಿ? ಬಿಟ್ಬಿಡಿ ನನ್ನ ಕ್ಷಮಿಸ್ಬಿಡಿ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡಿ! ಕುಸ್ತಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಇರೋ ತಡ್ಕೋ. ಎಲ್ಲೋಗ್ತಾ ಇದೀಯಾ? ಇರೋ, ನನ್ ಮಾತು ಕೇಳು. ಪತ್ತು ಲೇ, ನನ್ ಕುಸ್ತಿ ಮಾಡೋದಕ್ ಬರಲ್ಲ ಕಣ. ನನ್ನ ಯಾಕೆ ಹಿಡ್ಕೊಂಡಿದ್ಯಾ? ಬಿಟ್ಬಿಡು. ನಾನ್ ಬಿಡಲ್ಲ. ನಿನ್ನ ಜೊತೆ ಕುಸ್ತಿ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವ್ ಸುಮ್ಮನೆ ನಿಂತ್ಕೊಳ್ಳಲ್ಲ. ಪತ್ಲು, ಕಾಲ್ ಮುರಾಕ್ಬಿಡ್ತೇನೆ. ಲೇ, ನಿನ್ ಕಣ್ಣಿಗೆ ನಾನು ಪೈಲ್ವಾನ್ ತರ ಕಾಣ್ತೀನೇನೋ? ನನಗ್ ಕುಸ್ತಿ ಬರಲ್ಲ, ನನ್ ಬಿಟ್ಬಿಡು. ಬಿಡಲೇ. ನಾ ಗೆದ್ಬಿಟ್ಟೆ, ನಾನೇ ಗೆದ್ಬಿಟ್ಟೆ. ಇನ್ನೊಂದ್ಸಲಿ ಕುಸ್ತಿ ಮಾಡೋಣ. ನಿನ್ನ ಮಕ್ಕ ಮುಚ್ಚಲೇ. And the winner is Motu the Great. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನನ್ನ ಕಾಪಾಡು. ಈ ಮೋಟು ನನ್ನ ಸಾಯಿಸ್ಬಿಡ್ತಾನೆ. ಇವನು ಯಾವ WWF ನೋಡಿದ್ನೋ ನನ್ನ ಹಿಡ್ಕೊಂಡು ಕೂತಾವನೆ. ಮೋಟು, ನಿಂಗೊಂದು ಗುಡ್ ನ್ಯೂಸ್ ಇದೆ. ಇಲ್ಲಿ ನೋಡು. FWW ಅಂದ್ರೇನು? ಇದರ ಅರ್ಥ ಏನು ಅಂದ್ರೆ ಪುರ್ಪುರಿ ನಗರ್ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್. ಇದ್ರಲ್ಲಿ ಭಾಗವಹಿಸೋಕೆ ದೇಶ ವಿದೇಶದಿಂದೆಲ್ಲ ಪೈಲ್ವಾನರು ಬರ್ತಾರೆ. ಯೋಚನೆ ಮಾಡು, ನೀವು ಅವನ್ನೆಲ್ಲ ಚೆಚ್ಚಿ ಹಣ್ಗಾಯಿ ನೀರಾಯಿ ಮಾಡ್ಬಿಟ್ಟು ಸೋಲ್ಸ್ಬಿಟ್ಟ ಅಂದ್ರೆ ನಮ್ಮ ಇಡೀ ನಗರದ ನಾಯಕ ಆಗ್ಬಿಡ್ತೀಯ ನೀನು. ಖಂಡಿತವಾಗ್ಲು ನೀನೇನಾದ್ರು ಕುಸ್ತಿನಲ್ಲಿ ಗೆದ್ರೆ 1 ಲಕ್ಷ ಬಹುಮಾನ ಬರುತ್ತೆ. ಅದ್ರಲ್ಲಿ ನೀನ್ ಬೇಜಾನ್ ಸಮೋಸ ತಿನ್ಬಹುದು. 1 ಲಕ್ಷ ಸಮೋಸ ಬಹುಮಾನನ? ನಾನು ಆಡ್ತೀನಿ, ಆಡ್ತೀನಿ. My name is Chingam. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಿಂಗಂ ಸರ್, ಒಬ್ಬ ಅಪರಾಧಿನೂ ಹಿಡಿಯಕ್ಕಾಗ್ಲಿಲ್ಲ. ಏನ್ ಕುಸ್ತಿಲ್ ಬಂದ ಅದೇನ್ ದಬಾಕ್ತಿರಪ್ಪ ನೀವು? ಓ ಸಾರಿ. ಈಗ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ದಾರೆ ನಮ್ ಪುರ್ಪುರಿ ನಗರದ ಸಮೋಸ ಈಟರ್. ಈಗ ನಿಮ್ಮ ಮುಂದೆ ಕರಿತಾ ಇದ್ದೇವೆ ಥಂಡರ್ಟೇಕರ್. ಇವನ್ ಜೊತೆ ಕುಸ್ತಿ ಆಡ್ಬೇಕಾ ನಾನು ದಡಿಯನ್ ಜೊತೆ? ಇಲ್ಲ,
ಇವನ್ ಜೊತೆ ಆಡಲ್ಲಪ್ಪ. ನೀ ಪುರ್ಪುರಿ ನಗರದ ಮಾನ ಮರ್ಯಾದೆ ಪ್ರಶ್ನೆ ಕಣೋ. ನೀನವನ್ನ ಸೋಲಿಸ್ಬೇಕು. 1 ಲಕ್ಷದ ಸಮೋಸ ನಿನಗ್ ಬೇಡವಾ? ಏನು ತಲೆ ಕೆಡಿಸ್ಕೊಬೇಡ ನೀನು. ಎತ್ತ ಹಂಗೆ ಬಿಸಾಕ್ಬಿಡು. ಅಯ್ಯೋ, ಜೀವ ಉಳಿದ್ರು ತಾನೇ ಕಣೋ ಸಮೋಸ ತಿನ್ನೋದಿಕ್ಕೆ. ಇರೋಪ ಕುಸ್ತಿ ಆರಂಭ. ಜಯ ಶಂಭುಲಿಂಗ. ಬಾರೆ ಕಡೆ. ಗೆದ್ಬಿಟ್ಟೆ, ನಾನೇ ಅಯ್ಯಯ್ಯೋ, ನಾನ್ ರೆಫ್ರಿ ಕಣಯ್ಯ. ಅಯ್ಯೋ ಸಾರಿ ಚಿಂಗಂ ಸರ್, ಸಾರಿ. ಅಯ್ಯೋ ಅಮ್ಮ. ಏನ್ ಮಾಡ್ತಿದ್ಯೋ? ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕಣ. ಅಯ್ಯೋ ಅಯ್ಯಮ್ಮ, ನನ್ ಮೇಲೆ ಬಿದ್ಬಿಟ್ಟ. ಮೋಟು, ನೀನ್ ಅವನ್ನ ಸೋಲಿಸ್ಬಿಟ್ಟೆ ಕಣ. ನೀನ್ ಗೆದ್ದೆ. ಲೇ ಮೋಟು, ನಿಂತ್ಕೊಳ್ಳೋ. ನೀನು ಪುರ್ಪುರಿ ನಗರದ ಹೀರೋ ಕಣ. ಸೂಪರ್ ಕಣ. ಮೋಟೋ, ನೀ ಸೂಪರ್ ಸ್ಟಾರ್ ಆಗ್ಬಿಟ್ಟೆ. ಮತ್ತೆ ಯಾಕೆ ಎದ್ರಕೊಂಡು ಹೋಯ್ತಾ ಇದ್ಯಾ? ನಿಂತ್ಕೊಳಪ್ಪ. ನನ್ ಜೀವದ ಪ್ರಶ್ನೆ. ಆ ದಡಿಯ ನನ್ ಮೇಲ್ ಬಿದ್ಬಿಟ್ಟ. ನಾ ಹಪ್ಪಳಾಗೋಗ್ಬಿಡ್ತೀನಿ. ನಾನ್ ಬಚಾವ್ ಹೋಗ್ಬೇಕು. ನಾನಿನ್ ಯಾವತ್ತೂ ಕುಸ್ತಿ ಆಡಲ್ಲಪ್ಪ. ಐಡಿಯಾ. ನೀ ನಮ್ ಸ್ಟಾರ್ ಆಗ್ಬಿಟ್ಟು ಯಾಕೆ ಎದ್ರಕಡೆ ಹಿಂಗ್ ಓಡೋಗ್ತಾ ಇದೀಯಾ? ನೀವೆಲ್ರೂ ಸೇರ್ಕೊಂಡು ನಾನು ಫಿನಿಶ್ ಮಾಡಕ್ ನೋಡ್ತಾ ಇದ್ದೀರಾ? ಆಗ್ಲೇ ಹೇಳಿವಲ್ರ ನಾ ಕುಸ್ತಿ ಆಡೋದಿಲ್ಲ ಅಂತ. ಮೋಟು, ನನ್ನ ಜೀವದ ಗೆಳೆಯ, ನನ್ ಮಾತು ಕೇಳು. ಈ ಔಷಧಿನ ನಿಂತಗೋ. 10 ಆನೆ ಬಲ ಬರುತ್ತೆ. ಎಷ್ಟೇ ಜನ ಬರು ನಿನಗೆ ಎತ್ತೆತ್ ಬಿಸಾಕ್ಬಿಡ್ಬೋದು. ನಿನ್ ಮುಂದೆ ಎಂತವನೇ ಬಂದ್ರು ಸ್ವಯಂ ಟಪಕಂತ ಬಿದ್ದೋಗ್ಬಿಡ್ತಾನೆ. ನಿಜ ಹೇಳ್ತಾ ಇದ್ದೀರಾ? ನನ್ನ ನಂಬು ಮೋಟು. ಅದೇನಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನು ರಿಂಗಿಂದ ಆಚೆ ಓಡ್ ಬಂದ್ಬಿಡು. ಸರಿಯಾಗಿದ್ರೆ ನಾಳೆಲ್ಲ ಕುಸ್ತಿ ಮಾಡ್ತೀರಿ. ನಡೀರಿ, ಚಿಂಗಂಬರಕ್ ಮುಂಚೆಯಿಂದ ಓಡೋಗ್ಬಿಡೋಣ. ಹೌದು, ಅವ್ರು ಎಲ್ಲೋದ್ರು? ನಾ ಅವ್ರಿಗೆ ಡಿಕ್ಕಿ ಹೊಡೆದ್ನಲ್ಲ, ಆ ದಡಿಯ ಎಲ್ಲೋದ? ಊರ್ದೇವ್ರ ಮೇಲಾಣೆ, ಮಂದೇವ್ರ ಮೇಲಾಣೆ, ಬಿಡೋದಿಲ್ಲ ಅವನ್ನ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಖಂಡಿತ ಇಂಪಾಸಿಬಲ್. ಅಯ್ಯೋ, ಮೊದ್ಲು ಇಲ್ಲಿಂದ ಓಡೋಗ್ರು. ಚಿಂಗಮ್ ರೆಡ್ ಲೈಟ್ ಹಾಕೊಂಡ್ಬಿಟ್ಟವನೆ. ಓಡ್ರು, ನಿಮ್ಮದ್ ಬಿಡಲ್ಲ ಇವತ್ತು. ಈಗ ಬರ್ತಾ ಇದ್ದಾರೆ. ಅವ್ರ ಹೆಸರು ಹೇಳೋ ಅಗತ್ಯನ ಇಲ್ಲ. ಈಗ ಬರ್ತಾ ಇದ್ದಾರೆ ಜಗತ್ತಿನ ಅತಿ ಕೆಟ್ಟ ಪೈಲ್ವಾನ್ ಕಿಂಗ್ ಕೋಬ್ರಾ. ಫೈಟ್ ಮಾಡ್ತಾರಂತ. ಚಿಂಗಂ ಸರ್, ಫೈಟ್ ಶುರು ಹಚ್ಕೊಳ್ಳಿ. ಮೊಟ್ಟು, ಡಾಕ್ಟರ್ ಬುಡ್ಸ್ವಾಮಿ ಕೊಟ್ಟಿದ್ದ ಔಷಧಿ ತಗೊಳ್ಳೋ, ತಿನ್ನ. ಒಣಗೋಗಿರೋ ಮೀನ್ ತರ ಇರೋ ಪೈಲ್ವಾನ್ ಮುಗ್ಸೋದಕ್ಕೆ ನಾವು ಔಷಧಿ ತಗೋಬೇಕಾ? ಅದ್ರ ಅವಶ್ಯಕತೆ ಇಲ್ಲ. ಇವನ್ ಬದುಕಿರ್ಲಿ ಅಂತ ಪ್ರೇಯರ್ ಮಾಡಿ. ಕಮ್ ಆನ್, ಫೈಟ್. ಅಯ್ಯೋ, ಏನೋ ಹಿಂಗೆ ಸಿಗ್ತಾ ಇದ್ದಾರೆ. ಬಟ್ಟೆ ಹೋಗ್ತಾ ಹೋಗಿತಾ ಇದ್ದಾರಲ್ಲಪ್ಪ. ಅಯ್ಯಪ್ಪ, ಅಯ್ಯೋ. ಹೊಗೆ ಹಾಕೊಳ್ಳೋ ಕಾರ್ಯಕ್ರಮ ಇದೆ ಅನ್ಸುತ್ತೆ. ಡಾಕ್ಟರ್ ಮುನ್ಸ್ವಾಮಿ, ಏನ್ ಔಷಧಿ ಕೊಟ್ಟಪ್ಪ ನೀನು ಅವ್ರಿಗೆ? ಅಯ್ಯೋ ಪತ್ಲು, ಅದು ಬರೀ ಸಕ್ಕರೆ ಪುಡಿ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ನಮ್ಮೋಟು ಗೆದ್ದೆ ಗೆಲ್ತಾನೆ.
ಈಗ ಮೋಟು ಮತ್ತು ಸ್ಕಾರ್ಪಿಯೋ ಮಧ್ಯೆ ಕುಸ್ತಿ ನಡೆಯುತ್ತೆ. ಫೈಟ್ ಬಿಗಿನ್. ನಾನು ಫೈಟ್ ಮಾಡಲ್ಲಪ್ಪ. ನೀನು ಔಷಧಿ ಏನು ಕೆಲಸ ಮಾಡ್ಲೇ ಇಲ್ಲ. ಕೊಡು ಪೌಡ್ರ ಮೊದಲೇ ತಿನ್ಬಿಡ್ತೀನಿ ನೋಡೋಣ. ಈಗ ನೋಡ್ತಾರೆ ಬತ್ಲೋ, ನಾನು ಈ ಸೂಪರ್ ಪೌಡರ್ ತಿನ್ಬಿಟ್ಟು ಎಲ್ಲರನ್ನು ಮುಗಿಸ್ಬಿಡ್ತೀನಿ. ಎಲ್ಲರನ್ನು ಧೂಳ ಮುಗಿಸ್ಬಿಡ್ತೀನಿ. ಯಾಕೋ ಹಿಂಗ್ ಮಾಡ್ತಾ ಇದಾರೆ? ಲೇ ಮೋಟು, ಏನಾದ್ರು ಐಡಿಯಾ ಮಾಡೋ. ಇನ್ನು ಎಷ್ಟೊತ್ತು ದರಂ ದಟ್ ತಿಂತಿರ್ತೀಯ ನೀನು? ಖಾಲಿ ಹೋಟೆಲ್ ತಲೆಲ್ಲ ಓಡಲ್ಲ ಕಣೋ. ನೀನೇ ಏನಾದ್ರು ಐಡಿಯಾ ಮಾಡೋ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಐಡಿಯಾ ಮೋಟು, ಎಲ್ಲಿ ನೋಡು ಏನಿದೆ ಅಂತ. ಸಮೋಸ. ಇದನ್ನ ಕುಸ್ತಿ ಮುಗಿದ್ಮೇಲೆ ಕೊಡೋಣ ಅಂತಿದ್ದೆ, ಆದ್ರೆ ನಿನ್ಗೆ ಈಗ್ಲೇ ಕೊಡ್ತೀನಿ ನೋಡು. ಒಂದು ಪಂಚಿಗೆ ಒಂದು ಸಮೋಸ, ಏನಂತೀಯ? ರೆಡಿ ಆಗು. ಮೋಟು 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 ಬೇಗ ಸಮೋಸ ಕೊಡವ. ಸಮೋಸ ಖಾಲಿ ಆಗೋಯ್ತು. ಈ ಪುಟಾಣಿ ಪುರ್ಪುರಿ ನಗರದ ಪೈಲ್ವಾನು ನಮ್ಗೆ ಅವಮಾನ ಮಾಡ್ತಾನ. ಬನ್ನಿ ನಾವು ಒಂದ್ ಕೈ ನೋಡ್ಕೊಳ್ಳೋಣ. ಬನ್ನಿ ಬನ್ನಿ. ಅಯ್ಯಮ್ಮ, ಚೀಟಿಂಗ್, ಮೋಸ, ಚೀಟಿಂಗ್, ಚೀಟಿಂಗ್. ಅಯ್ಯಮ್ಮ, ಸಮೋಸ ಪತ್ತು ಕೊಡ್ಬೇಕಾ? ಸಮೋಸಲ್ಲ, ಸಮೋಸ ಎಲ್ಲ ಖಾಲಿ ಆಗೋಗಿದ್ದೀನಪ್ಪ. ಒಂದ್ ನಿಮಿಷ ಇರೋ, ಏನಾದ್ರು ಮಾಡ್ತೀನಿ. ಯಾರ ಹತ್ರ ಸಮೋಸ ಇಟ್ಕೊಂಡಿದ್ದೀರಾ? ತಗೋರು, ಸಮೋಸ ಅದ ನನ್ ಕೂಡ. ಈ ಸಮೋಸ ನನ್ನ ಪುಕ್ಷಟೆ ಕೊಡ್ತಾ ಇದ್ದೀನಿ. ಬಿಡ್ಬೇಡ ಅವನ್ನ. ಆ ಚೆಚ್ ಹಾಕ್ಬಿಡ ಅವನ್ನ. ತಗ ಸಮೋಸ ಮೋಟು ಬಾಯಿಗೆ ಈಗ ಹೋಗ್ಲೇಬಾರ್ದು. ನನ್ ಮೇಲ್ ಪ್ರಾಮಿಸ್, ಎಲ್ಲರ ಮೇಲೂ ಪ್ರಾಮಿಸ್. ಇಂಥ ಫೈಟ್ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ದ ವಿನ್ನರ್ ಇಸ್ ಸಮೋಸಾ ಈಟರ್ ಮಿಸ್ಟರ್ ಮೋಟು. ಅಣ್ಣ, ಜಲ್ದಿ ಜಲ್ದಿ ಸಮೋಸ ಕೊಳ್ಳ ತಿನ್ಬೇಕು. ಇವತ್ತಂತೂ ತುಂಬಾ ಕಷ್ಟಪಟ್ಟು ಬಂದಿದ್ದೀರಿ. ಬಹಳ ಹೊಟ್ಟೆ ಆಗ್ತಿದೆ ಅಣ್ಣ. ಮೋಟು, ಫಸ್ಟ್ ಲೈನ್ ನಾಗ ನಿಂತ್ಕ. ಓಕೆ, ಅಲ್ಲಿ ನೋಡು, ಜಗತ್ತಿನ ಎಲ್ಲಾ ಪೈಲ್ವಾನ್ಗಳು ನನ್ನ ಸಮೋಸದಾಗೆ ಶಕ್ತಿ ಇದೆ ಅಂತ ಹೇಳಕತ್ತಾರ. ಮತ್ತ ಅವರೆಲ್ಲ ನನ್ನ ಸಮೋಸ ತಿನ್ನೋದಕ್ಕೆ ಇಲ್ಲಿ ಬಂದಾರ. ಅಲ್ಲಿ ನೋಡು, 1 ಕಿಲೋಮೀಟರ್ ದೂರ ಕ್ಯೂನಾಗ ನಿಂತಾರ. ಹೋಗು, ನೀನು ಕ್ಯೂನಾಗ ನಿಂತ್ಕ, ಹಿಂದೆ ಹೋಗ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಶಿವಾ, ಹೇ ಶಿವಾ, ಬಾ, ಲೇಟ್ ಆಯ್ತು. ಸೈಕ್ಲಿಂಗ್ ಮಾಡೋದಕ್ಕೆ ಹೋಗ್ಬೇಕು. ಏನಿದು? ಇದೆಲ್ಲ ಯಾಕೆ ಅಲ್ಲಾಡ್ತಿದೆ? ಓ, ತಾತ ಹಾಡ್ದಕ್ ಶುರು ಮಾಡಿರ್ಬೇಕು. ತಾತ ಹಾಡ್ತಿಲ್ಲ ಅಂತಂದ್ಮೇಲೆ ಇದೆಲ್ಲ ಯಾಕೆ ಅಲ್ಲಾಡ್ತಿದೆ? ಅಲ್ಲೋಡು, ಅಲ್ಲಿರೋದೇನು? ಓನೋ, ಇಷ್ಟು ದೊಡ್ಡ ಟ್ವಿಸ್ಟರ್. ಓಡು ಶಿವ, ಹೊರಗಡೆ ಬರಬೇಡ.
ರೇವಾ 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 ನಾನಿಲ್ಲಿದ್ದೀನಿ. ಥ್ಯಾಂಕ್ ಯು ಶಿವ. ಆಪತ್ತಿಗಿನ್ನೊಂದ್ ಹೆಸರೇ ಈ ಟೊರ್ನಾಂಡೋ. ನನ್ಗೆ ಯಾವ ತರ ಹೊಡೆದ್ ಹಾಕ್ಬೇಕು ಅಂದ್ರೆ, ನಾಳೆ ನೀನ್ ಟ್ವಿಸ್ಟರ್ ನಲ್ಲಿ ಹೋದ್ರೆ ಡೇವಿಡ್ ಯಾರು ಮನೆಯಿಂದ ಆಚೆ ಬರೋ ಧೈರ್ಯ ಮಾಡಲ್ಲ. ಆದ್ರೆ ಟಾರ್ನೆಡೋ ಯಾರು ಮನೆಯಿಂದ ಆಚೆ ಬರ್ಲಿಲ್ಲ ಅಂದ್ರೆ ಕಳ್ತನ ಹೇಗ್ ಮಾಡೋದು? ಡೇವಿಡ್ ನಿನ್ಗ್ ಬುದ್ಧಿನೇ ಇಲ್ಲ. ಮನೆಯಿಂದ ಯಾರು ಆಚೆ ಬರ್ಲಿಲ್ಲ ಅಂದ್ರೆ ಬ್ಯಾಂಕ್ ನಲ್ಲೂ ಯಾರು ಇರಲ್ಲ. ಆಗ ನೀನು ಬ್ಯಾಂಕ್ ಲೂಟಿ ಮಾಡೋ ಕೆಲಸದಲ್ಲಿರ್ತೀಯ. ಇದೀಗ ಬಂದ ಸುದ್ದಿ, ನಗರದಲ್ಲಿ ಟ್ವಿಸ್ಟರ್ ಇಂದ ತುಂಬಾ ಹಾನಿಯಾಗಿದೆ. ಜನರೆಲ್ಲ ಹೆದರಿ ಓಡುತ್ತಿದ್ದಾರೆ. ಇದರಿಂದಾಗಿ ಎಲ್ಲರೂ ಆತಂಕಕ್ಕೀಡಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಆ ಟ್ವಿಸ್ಟರ್. ನಮ್ಮ ಕಾರ್ಯಕ್ರಮದಲ್ಲಿ ಆ ದೃಶ್ಯಗಳು ಸೆರೆ ಸಿಕ್ಕಿವೆ. ತಾತ, ಇಷ್ಟು ದೊಡ್ಡ ಟ್ವಿಸ್ಟರ್ ಎಲ್ಲಿಂದ ಬಂತು? ಶಿವ, ತಿನ್ಬೇಕಾದ್ರೆ ಮಾತಾಡ್ಬೇಡ. ಇಷ್ಟ ಸರಿ ಹೇಳೋದು, ಸುಮ್ನೆ ತಿನ್ನು. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ. ಸುಮ್ನಿರು. ಇದೆಲ್ಲ ನೋಡ್ತಾ ಇದ್ರೆ
ಯಾವ್ದೋ ಗ್ಯಾಂಗ್ ಪ್ಲಾನ್ ಮಾಡಿ ಬ್ಯಾಂಕ್ನೆಲ್ಲ ಲೂಟಿ ಹೊಡಿತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಏರಿಯಾದಲ್ಲಿ ಕಳ್ತನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರು. ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾನೆ ಅಂತ. ವೇದಾಸ್ ಸಿಟಿಯಲ್ಲಿ ಕಳ್ತನ ಆಗಿದೆ. ಅಯ್ಯೋ ಬೇಡ್ರೋ, ವೇದಾಸ್ ಬ್ಯಾಂಕ್ ನಲ್ಲಿ ಯಾರೋ ಲಾಕರ್ ಹೊಡಿತಿದ್ದಾರೆ. ಕಳ್ತನ ಆಗ್ತಾ ಇರೋದು ಬ್ಯಾಂಕ್ ಅಲ್ಲಿ ಇಲ್ಲ. ನಡೀರಿ ಬ್ಯಾಂಕಿಗೆ ನಡೀರಿ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ. ಟಾರ್ನೆಡೋ ಇಲ್ಲಿದೆ ವೇದಾಸ್ ಬ್ಯಾಂಕ್ ನ 1000 ರೂಪಾಯಿ. ಕದಿಯೋದಕ್ಕೆ ಇನ್ನೊಂದು ಹೆಸರೇ ಟೊರ್ನಾಡೋ. ಯಾರಿಗೂ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ ಈ ಟ್ವಿಸ್ಟರ್ ಕದಿಯುತ್ತೆ ಅಂತ. ಈಗ ಇನ್ನು ಉಳಿದಿರೋದು ಒಂದೇ ಬ್ಯಾಂಕ್, ಅದನ್ನ ನಾನ್ ಲೂಟಿ ಮಾಡ್ತೀನಿ. ಇದಾದ್ಮೇಲೆ ಬೇರೆ ಎಲ್ಲಾದ್ರೂ ಹೋಗಿ ಈ ತರ ಬಿಟ್ಟು ಬೇರೆ ತರ ಲೂಟಿ ಮಾಡೋಣ. ನಿಮ್ಗೆ ಯಾರು ಎದುರಾಳಿ ಆಗಕ್ಕಾಗಲ್ಲ, ನೀವೇ ಬೆಸ್ಟ್. ಒಬ್ಬ ಇದ್ದಾನೆ, ನನ್ನನ್ನು ತಡೆಯೋದಕ್ಕೊಬ್ಬ ಇದ್ದಾನೆ. ಅವನು ಬೇರೆ ತರನೇ ಯೋಚಿಸ್ತಾನೆ, ಆದ್ರೂ ಅವನಿಗೆ ಅಷ್ಟೊಂದು ಶಕ್ತಿ, ನನ್ನ ಸೋಲಿಸುವಷ್ಟು. ಯಾರದು ಟೊರ್ನಾಡೋ? ಇವನ್ಯಾರು ಗೊತ್ತಿಲ್ಲ, ಆದ್ರೆ ತಾಕತ್ತಿರೋನು ಅಂತಂದ್ರೆ ಇವನೇ. ವೇದಾ ಸಿಟಿಯ ಕ್ಲೈಮೇಟ್ ಇಷ್ಟೊಂದು ಕೆಟ್ಟಿಲ್ಲ. ಅದು ಡೈಲಿ ಈ ರೀತಿ ಟ್ವಿಸ್ಟರ್ ಬರೋ ಹಾಗೆ. ನೀನ್ ಏನ್ ಹೇಳ್ಬೇಕಂತಿದ್ಯಾ? ದಿನ ಟ್ವಿಸ್ಟರ್ ಬರ್ತಿದೆ, ಮತ್ತೆ ದಿನ ಒಂದಲ್ಲ ಒಂದ್ ಬ್ಯಾಂಕು ದರೋಡೆ ಆಗ್ತಿದೆ. ಈ ಟ್ವಿಸ್ಟರ್ ಮತ್ತು ದರೋಡೆಗೆ ಏನೋ ಕನೆಕ್ಷನ್ ಇರೋ ಹಾಗೆ ಕಾಣ್ತಿದೆ. ಅದನ್ನ ನಾವು ಕಂಡಿಡಿಬೇಕು. ಆದ್ರೆ ಹೇಗ್ ಕಂಡಿಡಿತೀಯಾ? ಈ ರಹಸ್ಯ ನಾವು ತಿಳ್ಕೋಬಹುದು. ನನ್ ಕ್ಯಾಮ್ರಾನ ಟ್ವಿಸ್ಟರ್ ಒಳಗಡೆ ಹಾಕಿದ್ರೆ ಇದು ಸಾಧ್ಯ ಆಗುತ್ತೆ. ಅದ್ ಎಲ್ಲ ಫುಟೇಜ್ ಅನ್ನ ಶೂಟ್ ಮಾಡಿ ನಮ್ಗೆ ತಲುಪಿಸುತ್ತೆ. ಯಾರು ತಲೆ ಕೆಡ್ಸ್ಕೋಬೇಡಿ, ನಾನು ಇದೀನಲ್ಲ. ಎಸ್ ವಾವ್, ಅಲ್ಲಿ ನೋಡಿ ಟ್ವಿಸ್ಟರ್ ಬರ್ತಿದೆ. ನಡೀರಿ ಬೇಗ, ನಾನು ಅದರಲ್ಲಿ ನನ್ನ ಕ್ಯಾಮ್ರಾ ಹಾಕ್ಬೇಕಿದೆ. ಇವನು ಅದೇ ಹುಡುಗ ಆವತ್ತು ನನ್ನ ಟ್ವಿಸ್ಟರ್ ಹಿಂದೆ ಬಿದ್ದಿದ್ದ. ಅಯ್ಯೋ, ಇವನಿಗೆ ಏನ್ ಬೇಕು? ಸರಿ, ನಡಿ ನೋಡೋಣ ಇವನಿಗೆ ಎಷ್ಟು ತಾಕತ್ತಿದೆ. ಅಯ್ಯೋ ನಿಂತ್ಕೋ, ಹತ್ರ ಬರ್ತಿದೆ. ಶಿವ, ಅದು ಈ ಕಡೆನೇ ಬರ್ತಿದೆ. ಓಡಿ ಎಲ್ಲರೂ, ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಓಡಿ ಮಕ್ಕಳೇ, ಇನ್ನು ಚೆನ್ನಾಗಿ ಓಡಿ. ಎಲ್ರೂ ಈ ಡ್ರೈನೇಜ್ ಪೈಪ್ ಒಳಗಡೆ ಬನ್ನಿ, ಅಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಓಡಿ ಮಕ್ಕಳೇ, ಇನ್ನೊಂದ್ಸಾರಿ ಈ ಟ್ವಿಸ್ಟರ್ ಹಿಂದೆ ಬರಬಾರ್ದು. ಎಸ್, ನನ್ನ ಕ್ಯಾಮ್ರಾ ಟ್ವಿಸ್ಟರ್ ಒಳಗಡೆ ಹೋಯ್ತು. ಈಗ ನೋಡೋಣ ಅದರಲ್ಲಿ ಏನಿದೆ ಅಂತ. ಎಸ್, ನನಗೆ ಗೊತ್ತಿತ್ತು ಈ ಟ್ವಿಸ್ಟರ್ ನಕಲಿ ಅಂತ. ಹಲೋ ರಿಪೋರ್ಟರ್ ಸರ್, ನಾನ್ ಶಿವ ಮಾತಾಡ್ತಾ ಇದ್ದೀನಿ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ನಿಮ್ ಫೋನ್ಗೆ ಒಂದು ಲಿಂಕ್ ಕಳಿಸ್ತಾ ಇದ್ದೀನಿ. ಅದನ್ನ ನೀವು ಲೈವ್ ಟೆಲಿಕಾಸ್ಟ್ ಮಾಡಬಹುದು. ಒಂದು ನಕಲಿ ಟ್ವಿಸ್ಟರ್ ಬಳಸಿ ಕಳ್ಳರು ಸಿಟಿ ಕಡೆಗೆ ಹೋಗ್ತಾ ಇದ್ದಾರೆ. ನಾನು ಅದರ ಹಿಂದೆ ಹೋಗ್ತಾ ಇದ್ದೀನಿ. ಹೇ ಗಾಯ್ಸ್, ಒಂದು ಹಾಟ್ ನ್ಯೂಸ್ ಇದೆ. ಟ್ವಿಸ್ಟರ್ ನಕಲಿ, ಬ್ಯಾಂಕ್ ರಾಬರ್ಸ್ ಆ ರೀತಿ ಮಾಡ್ತಿರೋದು. ನಗೋದ್ ನಿಲ್ಸಿ, ಜಸ್ಟ್ ವಾಚ್ ಇಟ್. Come on guys, let's go.
ಇದು ಟಾರ್ನೆಡೋ. ನೋಡಿ ನೋಡಿ, ನಮ್ ಬಾಸು ಟಿವಿಲ್ ಬರ್ತಾ ಇದ್ದಾರೆ. ವಾವ್! ಟಾರ್ನೆಡೋ, ನೀವು ಟಿವಿಲಿ ಯಾವಾಗ ಕೆಲಸ ಮಾಡಕ್ ಶುರು ಮಾಡಿದ್ರಿ? ಏನ್ ಹೇಳ್ತಾ ಇದೀಯಾ? ಟಾರ್ನೆಡೋ, ನೀವು ಟಿವಿಲ್ ಕಾಣಿಸ್ತಾ ಇದ್ದೀರಾ, ಮತ್ತೆ ತುಂಬಾ ಹ್ಯಾಂಡ್ಸಮ್ ಆಗಿ ಡ್ಯಾಶಿಂಗ್ ಆಗಿದ್ದೀರಾ. ಈ ಸೀನ್ ಅಲ್ಲಂತೂ ನೀವು ಯಾರ ಹತ್ರನೋ ಮಾತಾಡ್ತಾ ಇದ್ದೀರಾ. ಇಲ್ಲ ಇಲ್ಲ, ಯಾರೋ ನನ್ನನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಆ ಹುಡುಗನ್ ಕೈವಾಡನೆ ಇರಬೇಕು. ಹೌದು, ಇದು ಆ ಹುಡುಗಂದೇ ಕೆಲ್ಸ. ಅವನು ಟ್ವಿಸ್ಟರ್ ನಲ್ಲಿ ಕ್ಯಾಮರಾ ಹಾಕಿದಾನೆ. ಹಿಡೀರಿ ಅವನ್ನ. ಬರೋ ದಾರಿಯಲ್ಲಿ ಒಂದು ಸಣ್ಣ ಬಂಡೆ ಇದೆ, ಅದ್ರ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾರೆ. ಹೋಗಿ ಅವ್ರನ್ನ ಹಿಡೀರಿ, ಬಿಡ್ಬೇಡಿ. ಹಲೋ, ಯಾರು? ನಾನ್ ಶಿವ ಮಾತಾಡ್ತಾ ಇದ್ದೀನಿ. ಸರ್, ದೊಡ್ಡವ್ರು ಹೇಳ್ತಾರೆ ಪ್ಯಾಂಟ್ ನ ಮೇಲೆತ್ಕೊಂಡು ನಡೆಯೋದೇ ವಾಸಿ ಅಂತ. ನೀನ್ ಇವ್ರನ್ನ ವಿಚಾರಿಸ್ಕೋ. ಈ ಹುಡುಗ ವಿಚಾರಿಸ್ಕೋತಾನ, ಅದು ನಮ್ಮನ್ನ. ಹೇ ಅಂಕಲ್, ಹುಡುಗ ಅಂದ್ರೆ ಹುಡುಗನ್ಗೆ ಕೋಪ ಬರುತ್ತೆ. ಅವ್ರನ್ನ ಹೆಸರು ಹಿಡದೆ ಕರಿಬೇಕು. ನಿನ್ ಹೆಸರೇನಪ್ಪ ಕಂದ? Allow me to introduce myself. I am Shiva. ನಿಮ್ಮೆಲ್ಲರ ಶಿವ. ನಿಮ್ ಶಿವ ಅಂತ ಹೇಳ್ಬಿಟ್ಟೆ ಇಷ್ಟೊಂದು ಹೊಡಿತಿದ್ಯಾ? ಇನ್ನು ನಿಮ್ ಶಿವ ಅಂತ ಹೇಳಿಲ್ಲ ಅಂದ್ರೆ ಇನ್ನೆಷ್ಟು ಹೊಡಿತಾ ಇದ್ಯೋ? ಟೋರ್ನೆಡೋ, ಬೇಗ ಬಾ, ಸಹಾಯ ಮಾಡು. ಈ ಹುಡುಗ ತುಂಬಾ ಕಿಲಾಡಿ ಇದ್ದಾನೆ. ನಾನು ಹುಡುಗನನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಅವನ್ನ ಮುಗ್ಸೇ ಬಿಡ್ತೀನಿ. ಇದೇನಿದು? ಟ್ವಿಸ್ಟರ್ ರೂಟ್ ಚೇಂಜ್ ಮಾಡ್ತಾ ಇದೆ. ಇವತ್ತು ನೀವು ತಪ್ಪಿಸ್ಕೊಳಕ್ಕಾಗಲ್ಲ ಮಕ್ಕಳೇ. ನಿಮ್ ಕತೆ ಮುಗೀತು. ನೀವು ನನ್ನ ಎಲ್ಲಾ ಪ್ಲಾನ್ಗಳನ್ನ ಹಾಳು ಮಾಡಿದ್ದೀರಾ. ನಿಮ್ಗೆ ಗೊತ್ತಿಲ್ಲ, ಆ ಪತ್ತಿಗೆ ಇನ್ನೊಂದು ಹೆಸರೇ ಟಾರ್ನಾಡೋ. ನೀನು ತುಂಬಾ ಬುದ್ಧಿವಂತ. ಬಹಳ ಸಂತೋಷ. ಈಗ ನಿನಗೆ ಗೊತ್ತಾಗುತ್ತೆ ಆ ಪತ್ತಿಗೆ ಇನ್ನೊಂದು ಹೆಸರೇ ಟಾರ್ನಾಡೋ ಅಂತ. ನಮ್ಮ ಕೆಲಸದಲ್ಲಿ ಮೂಗ್ ತೋರಿಸೋದನ್ನ ಬಿಟ್ಟು ಬಿಡು ಹುಡುಗ.
ನೀನೇನ್ ಮಾಡ್ಬಿಟ್ಟೆ? ಇದೀಗ ನಮ್ ಕಂಟ್ರೋಲ್ ನಲ್ಲಿಲ್ಲ. ನೀವೆಲ್ಲ ನಿಮ್ಮ ಸೈಕಲ್ ಹಿಡ್ಕೊಳ್ಳಿ. ನನ್ ಸೈಕಲ್ ಹಿಡೀರಿ. ರೆಡಿ ರೆಡಿ. ಶಿವ, ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿ ಇದನ್ನೆಲ್ಲ ನೀವು ಹೇಗ್ ಮಾಡಿದ್ರಿ ಅಂತ. ಅಯ್ಯೋ, ಯಾರಾದ್ರೂ ನಮ್ಮನ್ ಕೇಳಿ. ನಾನ್ ಈ ಗ್ಯಾಂಗ್ ಅನ್ನು ಹೇಗ್ ಹಿಡ್ದೆ ಅಂತ. ನಾನು ಓಡಿ ಓಡಿ ಹಿಡ್ದೆ, ಜೋರಾಗಿ ಓಡಿ ಓಡಿ ಹಿಡ್ದೆ. ಸೋತ್ ಹೋದೆ, ನಾನ್ ಸೋತ್ ಹೋದೆ. ಆ ಪತ್ತಿಂಗ್ ಇನ್ನೊಂದ್ ಹೆಸರೇ ಈ ಟೊರ್ನಾಂಡೋ. ಆದ್ರೆ ನೀನ್ ನನ್ನನ್ನ ಸೋಲಿಸ್ಬಿಟ್ಟೆ. ಶಿವ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಇವತ್ತಿಡೀ ದಿನ ನಿಂದೆ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ. ನಾನ್ ನಿನಗೆ ಸರ್ಕಾರದಿಂದ ಅವಾರ್ಡ್ ಕೊಡಿಸ್ತೀನಿ, ಮತ್ತೆ ಈ ವಿಷಯನ ಎಲ್ರಿಗೂ ಪ್ರಚಾರ ಮಾಡ್ತೀನಿ. मैं हूँ मोटो और मैं हूँ पतलू। जियो सिनेमा पर देखिए हमारे एपिसोड को भी फ्री में। ಈ ದಡಿಯನ್ ಮನೆನ ನಾನು ಕ್ಲೀನ್ ಮಾಡೋ ಗತಿ ಬಂತಲ್ಲಪ್ಪ. ಮಾತ್ ನಿಲ್ಸಿ ಕೆಲಸ ಮಾಡೋ ಬದ್ಲು ನಾನು ನಿಂಗೆ ಎಷ್ಟು ಸಹಾಯ ಮಾಡಲ್ಲ ಹೇಳು. ಏನೋ ನೀನು ಅದೇನ್ ಕಡದ್ ಕಟ್ಟೆ ಹಾಕಿದ್ಯಾ ಅಂತ ಹೇಳ ನೋಡೋಣ. ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಯಾರದು? ಮೋಟೋ ಯಾರೋ ಮಾತಾಡಿದೀವಾಗ? ನನಗೇನೋ ಈ ಲ್ಯಾಂಪ್ ಇಂದ ವಾಯ್ಸ್ ಬಂದಂಗಿತ್ತು. ಬಹುಶಃ ಈ ಲ್ಯಾಂಪ್ ಅಲ್ಲಿ ಚೀನಿ ಏನಾದ್ರು ಬರ್ಬೋದಾ? ಚೀನಿನ? ಏನ್ ಕಾಮಿಡಿ ಮಾಡ್ತೀಯೋ? ನಾನ್ ಇದನ್ನೇನಾದ್ರು ಉಜ್ಬಿಟ್ರೆ ಜೀನಿ ಈಚೆ ಬಂದ್ಬಿಡ್ತಾನ? ಅರೆ ಜೀನಿನೂ ಇಲ್ಲ ಮೋನಿನೂ ಇಲ್ಲ ಕಣ. ಮೊದ್ಲು ಕನಸು ಕಾಣ ಬದಲು ಇದನ್ನೆಲ್ಲ ಕ್ಲೀನ್ ಮಾಡೋಣ ಬಾರೋ. ಅಯ್ಯೋ, ನೀನ್ ಎದುರ್ಕೊಳ್ತೀರ ನೋಡಿದ್ರೆ ಏನ್ ನಿಜವಲ್ಲ ಜಿನ್ನಿನ ನೋಡ್ಬಿಟ್ಟ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಬೇಡ ನಾನಲ್ಲ ನಾನಲ್ಲ. ಏನೋ ಇದು ತಾಕ ದಿನ ನಾನೇ ಜೀನಿ. ನಾನು ಸುಮ್ಮನೆ ಕೂರೋನಲ್ಲ. ನಾನು ದಿನಾಗ್ಲೂ ಕೆಲಸ ಮಾಡ್ತಾ ಇರಬೇಕು, ದಿನ ಪೂರ್ತಿ ಮಾಡಬೇಕು. ಏನಾದ್ರು ಕೆಲಸ ಕೊಡಿ, ನಾನು ಜೀನಿ. ನಾನು ನಿಜವಾಗ್ಲೂ ಕೆಲಸ ಕೊಟ್ರೆ ನಿನ್ ತಾಯಣ ಮಾಡ್ತೀಯ ತಾನೆ? ಹೇಳಪ್ಪ. ಖಂಡಿತ ಮಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಇವನಿಗೆ ಬುದ್ಧಿ ಕಲಿಸ್ಬೇಕು. ಜೀನಿನೂ ಇಲ್ಲ ಮೋನಿನೂ ಇಲ್ಲ ಅಂತಾನೆ. ತಾಕ ದಿನ ಒಪ್ಕೊಂಡೆ ಒಪ್ಕೊಂಡೆ. ಜೀನಿ ಇದೆ, ಯಾರು ಕಾಪಾಡಿ. ಗುರುವೆ,
ಬೇಗ ನನ್ನ ಕೆಲಸ ಕೊಡಿ, ಬೇಗ ಕೆಲಸ ಕೊಡಿ. ನನಗ್ ಸುಮ್ಮನೆ ನಿಂತ್ಕೊಳಕ್ ಆಗ್ತಿಲ್ಲ. ಮೊದಲು ನನ್ನ ಚಡ್ಡಿ ದೋಸ್ತ ವಾಪಸ್ ಕರ್ಕೊಂಬ. ಈಗ್ಲೇ ಕರ್ಕೊಂಬರ್ತೀನಿ. ಕ್ಷಮ್ಸು ಬಾಸ್, ಲ್ಯಾಂಡಿಂಗ್ ಮಿಸ್ ಆಗೋಯ್ತು. ಬೇಗ ನನ್ನ ಕೆಲಸ ಕೊಡಿ. ಈಗ ಬರುತ್ತೆ ಜೀವನದಲ್ಲೇ ನಿಜವಾದ ಮಜಾ. ನನ್ನ ಜೀನ್ಗಳೇ ಆದಷ್ಟು ಬೇಗ ನನ್ನ ಮೇಲೆ ಸಮೋಸದ ಸುರಿಬಳೆ ಸುರಿಸೋ ಬೇಗ. ಈಗಲೇ ಬರೆಸ್ತೀನಿ. ವೆರಿ ಗುಡ್. ಸಮೋಸ ಇನ್ನು ಬೇಕು? ಇದು ತುಂಬಾ ಚಿಕ್ಕದಾಗಿದೆ, ಇನ್ನು ದೊಡ್ಡ ಸಮೋಸ ಬೇಕು ನಂಗೆ. ಸರಿ ಗುರು. ಅಯ್ಯೋ ಬೇಡ, ಸಾಕ್ ಮಾಡು. ಗುರುವೆ, ಇದ್ರಲ್ಲಿ ಎಲ್ಲಿವರೆಗೂ ಸಮೋಸ ಬರ್ತಾ ಇರುತ್ತೋ ನೀವು ತಿಂತಾನೆ ಇರ್ಬೇಕು. ಏ ಈ ಜೀನಿ ನಮ್ಮ ಜೀವ ತೆಗೆದೇ ಬಿಡೋಲ್ಲ ಅಂತಾನೆ ಕಣೋ. ಮೊದಲು ಓಡೋ ಇಲ್ಲಿಂದ. ಮೋಟ್ಲು ಪತ್ಲು, ನನ್ನ ಜೀವದ ಗೆಳೆಯರೇ ಯಾಕ್ರೋ ಹಿಂಗ್ ಕೊಡ್ತಾ ಇದ್ದೀರಾ? ಏನಾದ್ರು ಪ್ರಾಬ್ಲಮ್ ಆಯ್ತಾ ಹೇಳ್ರು? ಏನ್ ದೆವ್ವಾಗಿವ ನೋಡಿದ್ರ ನೀವು? ಡಾಕ್ಟ್ರ ಮುನ್ಸಣ್ಣ, ನೀನು ದೊಡ್ಡಣ್ಣ ಇದ್ದಂಗೆ ನಮ್ಮನ್ನ ಕಾಪಾಡೋಣ. ಒಂದ್ ಜೀನಿ ನಮ್ ಹಿಂದೆನೆ ಬಿದ್ದದೆ, ಅಲ್ಲೋಡಲ್ಲೇ ಓಡ್ ಬರ್ತಾ ಇದೆ. ಏ ಮೆಂಟ್ಲಾಗ್ಬಿಟ್ಟಿದ್ಯೇನ ನೀನು? ಜೀನಿನೂ ಇಲ್ಲ, ಏನೂ ಇಲ್ಲ. ನಮ್ ಡಾಕ್ಟ್ರು ನಿಜ ಹೇಳ್ತವ್ರೆ, ಜೀನಿ ಗೀನಿ ಏನೂ ಇಲ್ಲ. ಗುರು, ನನಗೇನಾದ್ರು ಕೆಲಸ ಕೊಡು. ನೀನೇನ್ ಮ್ಯಾಜಿಕ್ ಮ್ಯಾನೇನೋ? ನಾನೇನ್ ಗೋಬೇನಾ ನೀನು ಜೀನಿ ಅಂತ ಒಪ್ಕೊಳಕ್ಕೆ? ನಿನ್ ಮ್ಯಾಜಿಕ್ ಮಾಡಿ ನಮ್ಮನ್ನ ದಡ್ಡಾಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾವು ನಿನ್ನ ಜೀನಿ ಅಂತ ಅನ್ಕೊಳ್ಳೋದಕ್ಕೆ ನಮ್ಗೇನ್ ತಲೆ ಇಲ್ಲ ಅನ್ಕೊಂಡೇನಲ್ಲೇ. ನೀವಿಬ್ರು ಕತ್ತೆಗಳೇ. ಅಯ್ಯೋ ಗುರುವೇ, ಕೆಲಸ ಕೊಡಿ. ಅಯ್ಯಪ್ಪ, ನಾವು ಕತ್ತೆಗಳೆಲ್ಲ ಮನುಷ್ಯರು. ಅಯ್ಯಪ್ಪ ನಿಂತ್ಕಪ್ಪ, ಎಲ್ ಮಾಡತ್ತಾ ಇದ್ದೀರಾ? ಸರಿ ಗುರು. ಕೆಲಸ ಕೊಡಿ, ಕೆಲಸ ಕೊಡಿ, ನನಗೆ ಬೇಗ ಕೆಲಸ ಕೊಡಿ. ಅರೆ ಇವನೇನೋ ನಮ್ಮಿಂದಾನೆ ಬರ್ತಾವನೆ. ಇವನ್ ಕೈಯಿಂದ ತಪ್ಪಿಸ್ಕೊಳಕ್ಕೆ ನಾವು ಆಕಾಶದಲ್ಲೇ ಓಡ್ಬೇಕು ಕಣ. ನಿನ್ನ ಇಷ್ಟದಂತೆ ಆಗ್ಲಿ ಗುರುವೆ. ಪತ್ಲು, ಏನೋ ಇಷ್ಟೊಂದು ಮೋಡ್ಗಳೆಲ್ಲ ಇಲ್ಲಿ ಬಂದ್ಬಿಟ್ಟಿವೆ. ಅಯ್ಯೋ ಮೋಟು, ಮೋಡ ಭೂಮಿಗೆ ಬಂದಿಲ್ಲ ಕಣೋ, ನಾವೇ ಮೋಡದ ಮೇಲೆ ಎಗರು ಬಂದ್ಬಿಟ್ಟಿದ್ದೀವಿ. ಅಯ್ಯೋ ಹೆದರ್ಕೊಳ್ಬೇಡಿ ಗುರು, ನೀವು ಕೆಳಗೆ ಬೀಳೋದಿಲ್ಲ. ಎಲ್ಲಿಗಪ್ಪ ಕರ್ಕೊಂಡ್ಬಂದ್ಬಿಟ್ಟೆ ನಮ್ಮನ್ನ? ಇಲ್ಲಿ ಒಂದ್ ಪ್ರಾಣಿನೂ ಇಲ್ಲ, ಮನುಷ್ಯನೂ ಇಲ್ವಲ್ಲಯ್ಯ. ನೀವು ಹೇಳ್ದಾಗೆ ಆಗ್ಲಿ. ನಾನೇನಯ್ಯ ಹೇಳ್ದೆ ಇಲ್ಲಿ ಕರ್ಕೊಂಬ ಅಂತ ಹೇಳದ್ನ? ಆರ್ಡರ್ ಮಾಡಿಲ್ವಲ್ಲಯ್ಯ ನಾನು. ಒಳ್ಳೆ ಕೆಲಸ ಆಯ್ತದೆ. ಆಸೆ ನೆರವೇರ್ತಿದ್ದರು. ಪುರ್ಪುರೆ ನಗರದ ಎಲ್ಲಾ ಜನರು ಇಲ್ಲೇ ಬಂದ್ರು ನೋಡಿ. ಅಯ್ಯೋ ಅಯ್ಯೋ, ನೆಲ ಎಲ್ಲಿ ಹೋಯ್ತು? ಅಯ್ಯೋ ಬೋಡಿ. ಆಕಾಶದಲ್ಲಿ ಚಹಾದ ಅಂಗಡಿ ಮೊದಲೇ ಸಾರಿ ನೋಡ್ತಾ ಇದ್ದೀನಿ ನಾನು. ನೋಡಿ, ಹೋಗ್ಬಿಟ್ಟು ಟೀ ಕುಡಿಯೋಣ. ಓ ಅಣ್ಣ, 2 ಚಹಾ ಕೊಡು, ಜಾಸ್ತಿ ಹಾಲು, ಸ್ವಲ್ಪ ಸಕ್ಕರೆ, ಎಲೈಚಿ ಹಾಕು, ಶುಂಠಿ ಸೇರ್ಸು. ಓಕೆ? ಅಯ್ಯಯ್ಯ, ಇದೇನ್ ನಡೀಲಿಕ್ಕೆ ಹತ್ತದ ಇಲ್ಲಿ? ನಾನು ಹೇಗೆ ಇಲ್ಲಿಗೆ ಬಂದಿನ? ಅಯ್ಯಪ್ಪ, ಅರೆ ಚಾ ಕೊಡಪ್ಪ, ಕಾಸು ಕೊಡ್ತೀವಿ. ಅದೋ ಎಲ್ಲೋಗ್ತಿದ್ಯಾ? ನಾನು ತರಕಾರಿ ಮಾಡ್ತಿದ್ದೆ, ಅಚಾನಕ್ ಆಗಿ ನೆಲ ಮಾಯ ಆಯ್ತು. ನೆಲ ಮಾಯ ಆಗ್ಲಿಲ್ಲ ರೀ, ನಾವೇ ಆಕಾಶದ ಮೇಲೆ ಬಂದ್ಬಿಟ್ಟಿವಿ. ಅಕ್ಕೋ, ಏನ್ ಮಾಡೋದು ಈಗ? ಯಾರಾದ್ರೂ ಕಾಪಾಡಿ ನಮ್ಮನ್ನ. ಯಾರಾದ್ರಿ ಇಲ್ಲಿ? ದಯವಿಟ್ಟು ಇಲ್ಲಿ ಬಂದ್ರಲ್ಲ, ಕಾಪಾಡಿ. ವಾ, ಏನ್ ಕ್ಲೈಮೇಟ್ ಇವತ್ತು! ಸುಂದರವಾದ ಹವಾಮಾನ. ಅಯ್ಯೋ ಚಿಂಗಮ್ ಸರ್, ಚಿಂಗಮ್ ಸರ್, ನಮ್ಮನ್ನ ಕಾಪಾಡಿ. ವೈಫ್ ವನ್ ಚಿಂಗಮ್ ಇಸ್ ಹಿಯರ್. ಹೆದರ್ಕೋಬೇಡಿ, ಮೊದಲು ಈ ಕ್ಲೈಮೇಟ್ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಮೋಡ ನಮ್ಮ ಭೂಮಿ ಮೇಲೆ ಬಂದು ಇಳಿದ್ಬಿಟ್ಟಿದೆ. ಓಕೆ? ವಾ ಚಿಂಗಮ್ ಸರ್, ಮೋಡ್ಗಳು ಭೂಮಿ ತಾಯಿ ಮೇಲೆ ಬಂದಿಲ್ಲ ಸರ್.
ಸ್ವಲ್ಪ ಕೆಳಗ್ ನೋಡ್ರಲ್ಲ ಭೂಮ್ ತಾಯಿನೇ ಮಾಯ ಆಗ್ಬಿಡಳ. ಅಯ್ಯಯ್ಯೋ ನಾವು ಅಯ್ಯಯ್ಯೋ ನಾನ್ ಕನಸು ಕಾಣ್ತಿಲ್ಲ, ನಾನ್ ಕನಸು ಕಾಣ್ತಾ ಇಲ್ಲ. ಚಿಂಗಂ ಸರ್ ಭೂಮಿ ಮೇಲಿದೆ, ಆಕಾಶ ಕೆಳಗಿದೆ, ಯಾಕೆ ಹೀಗೆಲ್ಲ ಆಗ್ತಿದೆ? ಇದೆಲ್ಲ ಹೇಗೆ? ನೀವೆಲ್ಲೋ ನಾವೆಲ್ಲೋ ಏನ್ ಮಾಡೋದು? ನನಗೂ ಅಷ್ಟೇ ಗೊತ್ತಿಲ್ಲ ಜಾನ್. ನೀನೆಲ್ಲೋ ನಾನೆಲ್ಲೇ? ಅಯ್ಯಯ್ಯೋ ಇದು ಕನಸು, ಏನೋ ಒಂದು ಗೊತ್ತಾಗ್ತಿಲ್ಲ. ನಮಗ್ ಜೈಲ್ಗೆ ಹಾಕ್ಬಿಟ್ಟು ಕಂಪ್ನಿ ಹೆಣ್ಸಂಗ್ ಮಾಡ್ಬಿಡಿ ಸರ್, ಅಲ್ಲಾದ್ರೂ ಆರಾಮಾಗಿರ್ಬೋದು. ಇಂಥದ್ದೆಲ್ಲ ಫೇಸ್ ಮಾಡಕ್ ನಮ್ ಕೈಲಿ ಆಗಲ್ಲ ಸರ್. ಅಯ್ಯಯ್ಯೋ ನಾವು ಬರ್ತೀವ್ರಿ. ಮೇಬಿ ಆತು. ಜೀನ್ ಗೆಳೆಯ ಏನ್ ಮಾಡ್ಬಿಟ್ಟ? ಎಲ್ರನ್ನೂ ವಾಪಸ್ ಕರ್ಕೊಂಡೋಗು ಭೂಮಿ ಮೇಲೆ ಬೇಗ. ನೀವು ಹೇಳಿದಾಗೆ ಆಗ್ಲಿ ಗುರು. ಅಯ್ಯಪ್ಪ ವಾಪಸ್ ಬಂದ್ಬಿಟ್ವಿ, ವಾಪಸ್ ಬಂದ್ಬಿಟ್ವಿ. ಅಯ್ಯಯ್ಯೋ ನಿಮಗ್ ಸಾಲಿಯೋ ಇದು ಕನ್ಸೋ ನನ್ಸು ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿಮಗೆ ಸಲ್ಯೂಟ್ ಖಂಡಿತ ಹೊಡಿಬೇಕು. ಲೇಕಿನ್ ಮಾ ತುಜೆ ಸಲಾಂ. ಚಿಂಗಂ ಸರ್ ನಮ್ಮನ್ನು ಕಾಪಾಡಿ. ಚಿಂಗಂ ಸರ್ ಕಾಪಾಡೆ ಕಾಪಾಡೆ. ಅಯ್ಯಯ್ಯೋ ಇನ್ನು ಈ ಜೀವನದಲ್ಲಿ ಏನೇನ್ ನೋಡ್ಬೇಕಾಗಿದೆಯೋ. ಐ ಆಮ್ ಡ್ರೀಮಿಂಗ್. ಅಯ್ಯಯ್ಯೋ ಡ್ರೀಮಿಂಗ್. ಚಿಂಗಂ ಸರ್ ಚಿಂಗಂ ಸರ್ ಅಯ್ಯೋ ಚಿಂಗಂ ಸರ್ ನಾವು ಭೂಮಿಗೆ ಬಂದ್ಬಿಟ್ವಿ. ಕೆಲಸ ಕೊಡಿ ಬೇಗ ಕೆಲಸ ಕೊಡಿ. ಅಯ್ಯೋ ನಮ್ ಡಾಕ್ಟರ್ ಮುನ್ಸ್ವಾಮಿನು ಮತ್ತೆ ಆ ಬಚ್ಚಲ್ ಮುಕ್ತವನು ಬೇಗ ಕರ್ಕೊಂಬಪ್ಪ ನೀನು. ನೀವು ಹೇಳಿದಾಗ್ಲೇ ಆಗ್ಲಿ ಗುರು. ಇನ್ನೇನ್ ಲ್ಯಾಂಡ್ ಆಗ್ತಾರೆ ನೋಡಿ, ಬಂದ್ ಲ್ಯಾಂಡ್ ಆಗ್ತಾರೆ ನೋಡಿ. ಕ್ರಾಶ್ ಲ್ಯಾಂಡಿಂಗ್. ಈ ಕ್ರಾಶ್ ಲ್ಯಾಂಡಿಂಗ್ ಅಂದ್ರೇನು? ಕ್ಷಮಿಸಿ ಗುರು, ಲ್ಯಾಂಡಿಂಗ್ ಅಲ್ಲಿ ಎಡವಟ್ಟಾಗೋಯ್ತು. ಅಲ್ಲ ನೀವು ಯಾವ ಕೆಲಸನೂ ಸರಿಯಾಗಿ ಮಾಡೋದೇ ಇಲ್ವಲ್ಲಪ್ಪ ನೀವು. ಅಯ್ಯಪ್ಪ ಈ ಜೀನಿ ಬಂದು ನಮ್ ಜೀವನ ತೆಗೆದ್ಬಿಡ್ತಾ ಇತ್ತು. ಅಯ್ಯೋ ಇದಕ್ಕಪ್ಪ ಹುಲ್ ತಿಂತಾ ಇದ್ದೀರಾ? ಅಯ್ಯೋ ನಾನೇನೋ ಮಾಡ್ಲಿ, ಇಷ್ಟೊತ್ತು ಹುಲ್ ತಿಂದ ಅಭ್ಯಾಸ ಆಗೋಗಿತ್ತಲ್ಲೋ, ತಿನ್ಬೇಕು ಅನಿಸ್ತಿದೆ. ಮೋಟೋ ಏನಾದ್ರು ಪ್ಲಾನ್ ಮಾಡೋ, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ. ನಾನ್ ಏನ್ ಮಾಡ್ಲಿ, ಖಾಲಿ ಹೊಟ್ಟೆ ನನ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರು ಪ್ಲಾನ್ ಮಾಡೋದೇ ಬತ್ಲು. ಐಡಿಯಾ ನೋಡಿ, ನೀನ್ ಹೇಳ್ತಾ ಇರೋದು ಸುಳ್ಳು ಕಣ ಪತ್ಲು. ಜೀನಿ ಇದೆ ಅಂತ ನಾನ್ ನಂಬ್ತೀನಿ, ಆದ್ರೆ ಇಷ್ಟು ದೊಡ್ಡ ಜೀನಿ ಒಂದು ಪುಟಾಣಿ ಲ್ಯಾಂಪ್ರಿಂದ ಹೇಗೆ ಹೊರಗಡೆ ಬರಕ್ ಸಾಧ್ಯ ಆಗತ್ತೆ? ಜೀನಿ ಬೇಗ ನಿನ್ ಲ್ಯಾಂಪ್ ನ ತೋರ್ಸ ನಮ್ಲಿ. ನೀವೇ ಯೋಚಿಸಿ, ಇಷ್ಟು ದೊಡ್ಡ ಜೀನಿ ಇಷ್ಟು ಪುಟಾಣಿ ಲ್ಯಾಂಪ್ ನಲ್ಲಿ ಹೇಗಿರೋದಕ್ಕೆ ಸಾಧ್ಯ ಹೇಳಿ? ಇದ್ರ ಮೂಗು ಸಹ ಈ ಲ್ಯಾಂಪ್ ಅಲ್ಲಿ ತೂರೋದಕ್ಕೆ ಸಾಧ್ಯನೇ ಇಲ್ಲ. ಜೀನಿ ನೀ ಸುಳ್ಳು ಹೇಳ್ತಾ ಇದ್ಯಾ? ಹೌದು ನೀ ಸುಳ್ಳು ಹೇಳ್ತಾ ಇದ್ಯಾ? ನಿಜವಾಗ್ಲೂ ನಾನು ಇದ್ರೊಳಗೇನೆ ಇರೋದು. ಅಯ್ಯೋ ನಾವಷ್ಟೇ ಅಲ್ಲಪ್ಪ, ಯಾರು ನಂಬೋದೇ ಇಲ್ಲ ಇದನ್ನ. ಒಳಗೋಗಿ ತೋರ್ಸು ನೋಡೋಣ, ಆಗ ನಾವು ನಂಬ್ತೀವಿ. ಈಗ ನೋಡಿ, ಈಗ ನಂಬಿಕೆ ಬಂತು. ಆದ್ರೆ ನಿನಗಿದ್ ಒಳಗಡೆನೆ ಇದು ಬಿಡು. ಹೊರಗಿನ ಜೀವನಕ್ಕೆ ನೀನ್ ಬಂತು ಅಂದ್ರೆ ಖತರ್ನಾಕ್ ಆದ್ಮಿ ನೀನು. ನನ್ನನ್ನು ಹೊರಗಡೆ ಕರ್ಕೊಂಬನ್ನಿ ಬೇಗ. ನೀಲಮ್ಮನ ತುಂಬಾ ಗೋಳಿಕೊಂಬಿಟ್ಟೆ ಕಣಯ್ಯ. ನಾವಷ್ಟು ದಡ್ರಲ್ಲ. ಈ ಲ್ಯಾಂಪ್ ನ ಮತ್ತೆ ಉಜ್ಜಿ ನಿನ್ನನ್ನು ಹೊರಗಡೆ ಬರ್ಸೋದೇ ಇಲ್ಲ. ಮೋಟ್ಲು ಪತ್ಲು ಡಾಕ್ಟರ್ ಮುನ್ಸ್ವಾಮಿ ಬಚ್ಚಲ್ ಮುಕ್ದವನೇ ಓಡಿ. ತಾಕು ದಿನ ದಿನ್ ಸಾಕು ದಿನ ದಿನ್. ನಾನು ಜೀನಿ ನಾನ್ ಸುಮ್ಮನೆ ಕೂರಲ್ಲ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀನಿ. ತಾಕು ದಿನ ದಿನ್ ನಾನು ಜೀನಿ.
ನಾವ್ ಯಾಕೋ ಓಡ್ತಾ ಇದೀವಿ? ನಾವೇನ್ ಕಳ್ತನ ಮಾಡಿರ್ವಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ, ನೀನು ಓಡ್ದಿಲ್ಲ, ಅದಕ್ಕೆ ನಾನು ಕೂಡ ಓಡ್ತಾ ಇದ್ದೇನೆ. ಅಲ್ಲೋಡು, ಡಾನ್ ಓಡ್ ಬರ್ತಾ ಇದ್ದಾನೆ. ಅಯ್ಯೋ ಮೋಟು, ಈ ಸ್ಪೀಡ್ ನಲ್ಲಿ ನಾವು ಹೋದ್ರೆ ಅವ್ನು ಹಿಡಿಯಕ್ಕಾಗುತ್ತೇನೋ? ಏನಾದ್ರು ಮಾಡು. ಮಾಡ್ತಾ ಇದೀನಿ ಕಣ, ಖಾಲಿ ಹೋಟೆಲ್ ತಲೆ ಓಡಲ್ಲ. ನೀನೇನಾದ್ರು ಐಡಿಯಾ ಮಾಡೋ ಬೇಗ. ಐಡಿಯಾ ನಾವೇನು ಡಾನ್ ಜೊತೆ ರನ್ನಿಂಗ್ ರಸ ಹೋಗ್ತಾ ಇದೀವಿ. ಅವ್ನು ಹಿಡಿಬೇಕು ಕಣೋ, ಸ್ಪೀಡ್ ಕಡಿಮೆ ಮಾಡು. ಏನ ಮಾಡ್ಲಿ, ಹೋಟೆಲ್ ಬೇರೆ ಇಟ್ಟಿಲ್ಲ, ಜಾಸ್ತಿ ಜೋರಾಗಿ ಓಡ್ಸಕ್ ಆಗ್ತಾ ಇಲ್ಲ ಕಣ. ಐಡಿಯಾ My name is Chingam, Inspector Chingam. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸರ್ ಇವನೇನ್ ಕತ್ಕೊಂಡ್ ಬಂದಿದ್ದಾನೆ? ಒಬ್ಬ ಮನುಷ್ಯನಿಗೆ ಪುರ್ಪುರಿ ನಗರದಲ್ಲಿ ನೆಲ ಉಳ್ತಿರುವಾಗ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಈ ಸೂಪರ್ ಚಿನ್ನ ಶಿಲೆ ಸಿಕ್ಕಿದೆ. ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತೆ. ಇವನು ಈ ಮೂರ್ತಿನ ಕದ್ಕೊಂಡು ಎಸ್ಕೇಪ್ ಆಗ್ತಿದ್ದ. ಏನು, ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತಾ? ಎಸ್. ಏನು, ಪುರ್ಪುರಿ ನಗರದಲ್ಲಿ ಈ ತರದ್ದು ಬೇಜಾನ್ ಮೂರ್ತಿಗಳು ಸಿಗುತ್ತಾ? ಎಸ್, ಖಂಡಿತ ಇದ್ದೇ ಇರುತ್ತೆ. ನಾವು ಪ್ರಯತ್ನ ಪಡೋಣ ಕಣೋ, ನಾವು ಮೂರ್ತಿಗಳನ್ನ ಹುಡ್ಕೋಣ. ಈ ಐಡಿಯಾ ತುಂಬಾ ಚೆನ್ನಾದ ಕಡೆ ಬಂದ್ಲು. ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ, ಮತ್ತೆ 24 ಗಂಟೆ ಸಮಾಸ ತಿಂತಾ ಇರ್ಬೋದು. ಡಾಕ್ಟ್ರೇ, ಇವರಿಬ್ರು ಅಲ್ಲಿ ನೋಡಿ ಹಳ್ಳ ತೋಡ್ತಾ ಇದಾರೆ. ಹಳ್ಳ ತೋಡ್ತಾ ಇಲ್ಲ ಕಣು, ಏನೋ ವಿಷಯ ಇರ್ಬೇಕು. ಬಾ, ಅದೇನು ಅಂತ ವಿಚಾರಿಸೋಣ. ಮೋಟು ಪತ್ಲು, ನನ್ನ ಪ್ರಾಣಗಳಿದ್ರೆ ಏನ್ ಮಾಡ್ತಾ ಇದ್ದೀರಪ್ಪ ನೀವು? ನಮಗೂ ಹೇಳ್ರು. ಏನಿಲ್ಲ, ನೀವು ಇಲ್ಲಿಂದ ಹೊಟ್ಟೋಗ್ಬಿಡಿ ಬದ್ಲು. ನೋಡಿ, ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ನಾವು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೀಗ ನಮಗೂ ಹೇಳಿ, ಯಾಕೆ ಹಳ್ಳ ತೋಡ್ತಾ ಇದ್ದೀರಾ ನೀವು? ನಾವು ಹೇಳೋದಿಲ್ಲ ಪತ್ಲು, ನನಗಿನ್ನೂ ತೋಡೋ ಶಕ್ತಿ ಇಲ್ಲ ಕಣ, ಸೊಂಟ ಬಿದ್ದೋಗ್ಬಿಡ್ತು. ನನಗೂ ಬೇಜಾನ್ ಮೈ ಕೈ ನೋವು ಕಣ. ಒಂದ್ ಕೆಲಸ ಮಾಡೋಣ, ಇವ್ರು ಹೆಲ್ಪ್ ತಗೊಳ್ಳೋಣ, ಸಿಕ್ಕಿದ್ರಲ್ಲೆಲ್ಲ ಹಂಚ್ಕೊಳ್ಳೋಣ, ಗೊತ್ತಾಯ್ತಾ? ಸರಿಯಾಗಿದ್ರೆ ನಾವು ನಿಮ್ಮನ್ನ ನಮ್ಮ ಪಾರ್ಟ್ನರ್ ಮಾಡ್ಕೊತೀವಿ ಕಣ್ರಪ್ಪ. ಕೆಳಗೆ ಏನೇನ್ ಪ್ರಾಚೀನ ಶಿಲೆಗಳು ಸಿಗುತ್ತೋ ಅದು ನಾವು ಮಾರ್ಬಿಟ್ಟು ಕೋಟಿ ಹಣ ಸಂಪಾದನೆ ಮಾಡೋಣ. ಕೋಟಿ ಐಟ್ಲಾಗ ಕೋಟಿನ ನಾವೀಗ್ಲೇ ಹಳ್ಳ ತೋಡಕ್ಕೆ ಶುರು ಮಾಡ್ಕೊತೀವಿ. ಈ ಕೆಲಸ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವು ಇದನ್ನ ತಗೊಳ್ಳಿ, ಮತ್ತೆ ನೀವು ಇದನ್ನ ತಗೊಳ್ಳಿ, ನೀವು ಇದನ್ನ ನಡೀರಿ, ಹಳ್ಳ ತೋಡಕ್ ಶುರು ಮಾಡಿ. ನೀನೆಂತ ಬಾಕ್ತಿಯಪ್ಪ ಇಲ್ಲಿ? ಅಯ್ಯೋ, ನನಗೆ ಕೆಲಸ ಮಾಡ್ಸೋದ್ರಲ್ಲಿ ಅನುಭವ ಇದೆ, ಕೆಲಸ ಮಾಡೋದ್ರಲ್ಲಿ ಇಲ್ಲ. ಇಲ್ಲೋಡು, ಬಾಗ್ಲು ಕೆಳಗಡೆ ಖಂಡಿತ ಏನಾದ್ರೂ ಸಿಗುತ್ತೆ. ಇದು ಮೋಟು ಪತ್ಲು ಧ್ವನಿ. ಎಲ್ಲೋದ್ರು ಅವ್ರಿಬ್ರು? ಇದೇನು ಬ್ಯಾಟ್ರಿ ಬೇರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಅವ್ರನ್ನ ಯಾವ್ದಾದ್ರು ಪ್ರಾಣಿ ತಿನ್ನಾಕ್ಬಿಡ್ತಾ? ಇಲ್ಲಿ ಯಾವ ಪ್ರಾಣಿನೂ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಡಾಕ್ಟ್ರೆ? ಎಲ್ರು ಹೇಳ್ತಾರೆ ಭೂಮಿ ಒಳಗೆ ಅನಕೊಂಡ ಇರುತ್ತಂತೆ. ಕಾಪಾಡಿ, ಅಯ್ಯೋಪ್ಪ, ಕಾಪಾಡಿ, ಕಾಪಾಡಿ, ಕಾಪಾಡಿ. ಬಿಟ್ಬಿಡು, ಅನಕೊಂಡ ನೋಡು ಮೇಲ್ಗಡೆ ಬರ್ತಾ ಇದೆ. ಅಯ್ಯೋ, ನಾವು ಕೆಸರಲ್ಲಿ ದಬಾಕೊಂಡ್ಬಿಟ್ಟಿದೀವೋ, ಮೊದ್ಲು ನನ್ನ ಬೇಗ ಹೇಳಿ. ಓ ಮೈ ಗಾಡ್, ಕೆಸರ ಇದು. ಆದ್ರೆ ಡಾಕ್ಟ್ರು ಇಲ್ಲಿ ಅನ್ಕೊಂಡ ಇದೆ ಅಂತ ಎದುರಿಸ್ತಾ ಇದ್ದಾನೆ. ಏನ್ ಮಾಡೋದು? ಅಯ್ಯಯ್ಯಪ್ಪ, ಇದು ಜೇಡರ್ ಬಲೆ ಅಲ್ವಾ? ಜೇಡರ್ ಬಲೆನಾ? ಲೇ, ಜೇಡರ್ ಬಲೆ ಇಷ್ಟು ದೊಡ್ಡದಾಗಿ ಎಲ್ಲೋ ಇರುತ್ತೆ. ಈಗ ಏನ್ ಮಾಡಿದಪ್ಪತ್ತು? ನಾವೇನೋ ಮಾಡಕ್ಕಾಗುತ್ತೆ? ಏನೇ ಮಾಡೋದಿದ್ರು ಆ ಜೇಡರ್ ರಾಣಿ ಮಾಡುತ್ತೆ. ಅಯ್ಯೋ, ನೀವೆಲ್ಲ ಡೋಂಟ್ ವೆರಿ ಮಾಡ್ಕೋಬೇಡಿ. ಸ್ಪೈಡರ್ ಇಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಮೋಟೋ, ನೀನ್ ಹೋಗಿ ಅದ್ರ ಜೊತೆ ಜಗಳ ಮಾಡೋ, ಹೋಗೋ ಬೇಗ. ನಾನು ಅದ್ರ ಜೊತೆ ಫೈಟ್ ಮಾಡೋದ? ನನ್ನ ಬದುಕ್ಸಕ್ ನೋಡ್ತಿದ್ಯಾ ಇಲ್ಲ ಸಾಯ್ಸಕ್ ಪ್ಲಾನ್ ಮಾಡಿದ್ಯಾ ಏನಾದ್ರು? ಮೋಟೋ, ನೀನ್ ಹೋಗಿ ಫೈಟ್ ಮಾಡಕ್ಕೆ ಶುರು ಮಾಡಿದಾಗ ಅದು ನಿನ್ನ ತಿನ್ನಕ್ ನೋಡುತ್ತೆ, ಮತ್ ಅದು ತನ್ನ ಊಟನ ಮೆತ್ತಿಗೆ ತಿನ್ನುತ್ತಂತೆ. ಆ ಟೈಮ್ ನೋಡ್ಕೊಂಡು ನಾವು 3 ಜನ ತಪ್ಪಿಸ್ಕೊಂಡು ಓಡಾಡ್ಬಿಡ್ತೀವಿ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ
ಮೋಟು ನೀನು ಅಮರ ಆಗ್ತೀಯ ಕಣೋ. ನಿನ್ನ ಪ್ರತಿಮೆನ ಪುರ್ಪುರ ನಗರ ಮಧ್ಯದಲ್ಲಿ ಇಡ್ತೀವಿ. ಮೋಟು ಯಾಕೆ ಹೋಗ್ಬೇಕು? ನೀವೇ ಹೋಗಕ್ಕಾಗಲ್ವಾ? ಯಾಕಂದ್ರೆ ಶಿಲೆಗಳನ್ನ ಹುಡ್ಕೋ ಪ್ಲಾನ್ ನಿಮ್ದಾಗಿತ್ತಲ್ವಾ? ಅಯ್ಯಪ್ಪ, ಕೋಟಿ ಅಂದ್ ಕೂಡಲೇ ನೀವು ಕೂಡ ಬಾಯ್ ಬಿಟ್ಟಿಲ್ವಾ? ಸರಿಯಾಗಿ ಹೇಳಿದೆ ಮೋಟು. ಸತ್ಯ ಜೇಡದ ಬಳಿಂದ ತಪ್ಪಿಸ್ಕೊಂಡ್ಬಿಟ್ವಲ್ಲ, ಈಗ ಆರಾಮಾಗಿ ಮೂರ್ತಿ ಹುಡ್ಕೋಣ. ಇದೇನಪ್ಪ ಸೌಂಡು? ಯಾವ ಕಡೆಯಿಂದ ಬರ್ತಿದ್ಯಾ? ನನ್ಗನ್ಸುತ್ತೆ ಸುರಂಗದೊಳಗಿಂದ ಯಾವ್ದೋ ನಮ್ಮ ನಿಂಬಾಲಿಸ್ಕೊಂಡ್ ಬರ್ತಿದೆ ಅಂತ. ಓ ಮೈ ಗಾಡ್, ಎಲ್ಲರೂ ಓಡಿ! ಅನಕೊಂಡ ಇಸ್ ಕಮಿಂಗ್! ಅಪ್ಪ ಅಪ್ಪ, ನನ್ನ ಕಾಪಾಡಿ! ಅಯ್ಯೋ, ಈಗ ಏನ್ ಮಾಡ್ಲಪ್ಪ ನಾನು? ಮಣ್ಣ ಕಾಪಾಡಿ! ಇದು ಅನ್ಕೊಂಡ ಸೌಂಡ್ ಅಲ್ಲ, ಇದು ಕೊಲ್ಬಂಡೆಗಳ ಸುರಿಬೇಡ. ಓಡಿ ಓಡಿ! ಅಯ್ಯೋ, ಬರ್ತಾ ಇದೆ, ಮೊದಲೇ ನಿಂತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ವಾಪಸ್ ಓಡಿ! ಏನಾಯ್ತು? ಏನ್ರ ಇದು? ಈ ದೊಡ್ಡ ಬಂಡೆ ನಮ್ಮ ಹಿಂದೆನೆ ಬರ್ತಿದ್ಯಲ್ಲೋ. ಓಡ್ರ! ಓಡು ಓಡು ಅಂತ ಯಾಕೋ ಹೇಳ್ತಾ ಇದ್ಯಾ? ಅಷ್ಟೊತ್ತಿಂದ ನಾವು ನಿಂತ್ಕೊಂಡಿದ್ದೀವ, ಓಡ್ತಾನೆ ಇಲ್ವಾ? ಅಯ್ಯ, ಅಲ್ಲಿ ನೋಡ್ರು, ಚಿನ್ನದ ಮೂರ್ತಿ ಇಟ್ಟಿದ್ದಾರೆ. ನಾವು ಕೋಟ್ಯಾಧಿಪತಿಗಳಾಗ್ಬಿಟ್ವಿ. ಅದ್ರ ಹತ್ರ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ಏನಾದ್ರು ಒಂದು ಟ್ರಿಕ್ಸ್ ಮಾಡಿರ್ತಾರೆ. ಮೂರ್ತಿ ಎತ್ತದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಮೋಟು ಪತ್ಲು, ನೀವು ಆ ಮೂರ್ತಿ ಹತ್ರ ಹೋಗಿ ಅದನ್ನ ತಗೊಂಬನ್ನಿ. ಅಲ್ಲ, ಇದು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಬೇಡ ಬಿಡಲ್ಲ, ನಮ್ಮನ್ನ ಗಾಳಿಪಟ ಮಾಡ್ಬಿಟ್ರ. ಡಾಕ್ಟರ್ನ ಗಾಳಿಪಟ ಬಿಡೋದ್ರಲ್ಲಿ ನಂಗೆ ಫಸ್ಟ್ ಟೈಮ್ ಖುಷಿ ಆಗ್ತಿದೆ, ಸಖತ್ ಖುಷಿ ಆಗ್ತಿದೆ. ಪಟ ಪಟ ಆರು ಗಾಳಿಪಟ. ಈಗ ನೋಡಿ, ಇವ್ರು ಹೋಗ್ಬಿಟ್ಟು ಅದನ್ನ ತಗೊಂಡ್ಬರ್ತಾರೆ. ಹೋಗ್ರಪ್ಪ ಮೋಟು ಪತ್ಲು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಿಮ್ಮಿಬ್ಬರಿಗೆ ಏನಾರು ತಿಕ್ಲು ಹಿಡ್ದಿದ್ಯೇನೋ? ಕೆಳಗಿಳಿಸ್ರ ನಮ್ನ. ಇಲ್ಲ 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 ಇಲ್ಲ, ನಿಮ್ಮಿಬ್ಬರಿಗೂ ಕೊಡದ ಇಲ್ಲ. ಈ ಮೂರ್ತಿನ ಮಾರ್ಬಿಟ್ಟು ನಾ ಇಬ್ರು ಹಂಚ್ಕೋತೀವಿ, ನಿಮಗ್ ಮಾತ್ರ ಕೊಡಲ್ಲ. ಅಯ್ಯೋ, ಎಲ್ಲ ಉದುರ್ಕೊತಾ ಇದ್ದಲ್ವ? ಓಡ್ರ! ಇದ್ಯಾಕೆ ನಮ್ ಹಿಂದಿನ ಬರ್ತಾ ಇದೆಯಲ್ಲ ಆಗ್ಲಿಂದ? ಅಯ್ಯೋ, ಬೇಗ ಜಾರ್ಕೊಂಡು ಹೋಗ್ರು. ಪ್ಲೀಸ್ ಯಾರಾದ್ರೂ ಕಾಪಾಡಿ. ಇದು ಆಗ್ಲಿಂದ ಹೆಂಗೋ ಬರ್ತಾ ಇದೆ. ನಾವು ಜಾರ್ಕೊಂಡು ಹೋಗ್ತಾ ಇದೀವಿ. ಏಯ್ ಬಂಡೆ, ನಮ್ಮನ್ನ ಸಾಯಿಸ್ದೆ ಬಿಡಲ್ಲ ಕಣ್ರು. ಮೂರ್ತಿ ಎಲ್ಲೋ? ಯಾರ ಹತ್ರ ಇದೆ? ಜೀವ ಉಳಿಸ್ಕೊಳ್ಳೋ ಬೈದಲ್ಲಿ ಮೂರ್ತಿಯನ್ನ ಎಲ್ಲಿ ಬಿಟ್ಬಿಟ್ವ ಗೊತ್ತಾಗ್ತಾನೆ ಇಲ್ಲ ಕಣೋ. ನಾವು ಬದುಕುದ್ವಲ್ಲ, ಅದು ಖುಷಿ ಪಡ್ರು. ನಾವು ಹೊರ್ಗೋಕೆ ಗೇಟ್ ಬಾಗಲ ಇಲ್ವಲ್ಲೋ? ಹೆಂಗ್ ಹೋಗೋದು? ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣ. ನಂಗಾಗ್ಲೇ ಸಾಕಾಗೋಗ್ಬಿಟ್ಟಿದೆ. ನೀ ನೋಡೋ, ನಾವು ಭೂಮಿಯಿಂದ ತುಂಬಾ ಕೆಳಗೇನಿಲ್ಲ, ಹತ್ರದಲ್ಲೇ ಇದ್ದೀವಿ. ಮೇಲ್ಗಡೆ ಕೊರೆದ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಹೆಂಗ ಕೊರಿಯೋದು? ನಾನಿರೋದೇನಿಕ್ರು? ಜೈ ಶಂಭುಲಿಂಗ. ನಾವ್ ಯಾವ್ದೋ ನಿಧಿರ ಜಾಗಕ್ಕೆ ಬಂದ್ಬಿಟ್ಟೆ. ಇಲ್ಲಿ ನೋಡು, ಪುರಾತನ ಕಾಲದ ವಸ್ತುಗಳು, ನಮ್ ತರ ಬಟ್ಟೆ, ನಮ್ ತರನೇ ಸಾಮಾನು. ಹೌದು, ನಾವ್ ಯಾರದೋ ಮನೆಗೆ ಬಂದ್ಬಿಟ್ಟಿದೀವಿ. ನೋಡು, ನಮ್ಮನೇಲಿರೋ ತರ ಐಟಮ್ಗಳೆಲ್ಲ ಇಲ್ಲೂ ಇದೆ. ಒಳ್ಳೆ ಮಜಾ ಅಲ್ವಾ? ಅಯ್ಯೋ ಇಲ್ಲ ಕಣೋ, ಇದು ಸ್ವಲ್ಪ ಹಳೆ ತರ ಕಾಣ್ತಾ ಇದೆ. ಇರು, ಇದು ಯಾರ್ದು ಅಂತ ಈಗ್ಲೇ ಕಂಡಿಡ್ದು ಬಿಡೋಣ. ಅಲ್ಲಿ ನೋಡು, 1000 ವರ್ಷಗಳ ಹಿಂದಿನ ಫೋಟೋ ಇದೆ. ನೋಡಪ್ಪತ್ತು. ತೇಲಿಕೆ ಇಲ್ಲಿ ನೋಡು, ಇದು ಆ ಬಚ್ಚಲ್ ಮುಕ್ತವನ್ ತಾತನ ಫೋಟೋ ಅನ್ಸುತ್ತೆ. ಶುಭಾಶಯಗಳು ಕಣ. ನೋಡು, ನಾವು ನಿನ್ನ ಮುತ್ತಾತ ನೋಡಕ್ಬಿಟ್ಟಿದೀವಿ. ಅಯ್ಯೋ, ಇದು ನಮ್ಮ ಮುತ್ತಾತನ ಕಾಲದ ಮನೆ ಎಲ್ಲ ಕಂಡ್ರು. ಅವ್ರ ಫೋಟೋನು ಅಲ್ಲ ಇದು.
ಇದು ನನ್ನ ಫೋಟೋ ಮತ್ತಿದು ನನ್ನ ಮನೆ ಹೆಂಗಿದೆ ನೋಡಿ ಅಲ್ವಾ? ನೀವು ಇದನ್ನ ಬಾಂಬ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ರೆ ನಿಮ್ಮನ್ನ ನಾನು ಇವತ್ತು ಸುಮ್ಮನೆ ಬಿಡ್ತೀನ? ಬಿಡಲ್ಲ. ಕಾಪಾಡಿ ಕಾಪಾಡಿ. मैं हूँ मोटू। और मैं हूँ पतलू। जियो सिनेमा पर देखिए हमारे एपिसोड वो भी फ्री में।